आसेति श्रेष्ठदया पात्रं गुणान्वितः कौशिकोऽनन्तरङ्गार्यश्चिरं विजेतां भुवि यस्तात्मीयभरं वरप्रदगुरो वैराग्यभाग्यो रथो वेदान्तामृतसीरसारवन्तमनघात् श्रीश्रीनिवासात् गुरोः श्रीशैलान्मयकोस्तुभस्थितनियं श्रेयोनिधे श्रीनिधेः वन्दे साधुकटाक्षकेडिनिलयं श्रीकृष्णसद्देशिकम् श्रीनारायण योगींद्र वरदारि कृपाश्रियं मुंगेशपादमुदं श्रीनिवासमुनिं भजे श्रीवासरङ्गपरकालमुनित्रयाप्तलक्ष्मात्मरक्षण इति त्वयोगागमवन्तम् आचार्यभक्तिपरिपूतमनर्गशीलं गोपालदेशमुनिं गुरुमाश्रयामः नारायणाख्येतिराजपदाब्जभृङ्गः श्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये श्रीनारायण योगींद्र वरदारि कृपाश्रयं रङ्गेशपादविन्दतं श्रीनिवासमुनिं भजे श्रीमान् वेङ्कटनाथार्य कवितार्क्य केसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मं व्यामोहतस्तरितराणि तनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये गाहे आमुनं तीर्थं साधु वृन्दावने स्थितं निरस्तजिह्मगस्पर्शे यत्र कृष्णकृतादरः नाथेन मुनिनाथेन भवेयं नाथवानहं यस्य नैगमिकं तत्त्वं हस्तामलगतां गतं यस्य सारस्वतस्रोतो कुलामोदवासितं श्रुतीनां श्रमायालं शठारिं तमुपास्महे वन्दे वैकुण्ठसेनान्यं देवं सोऽत्रवतीसकं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धिताम् अनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन कृतितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीं अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तम् इति परिवृढो गीतानामदर्शेदञ्जसा निगमपरिषन्नेदीयां संनिरामयमाशयं जननपदवीयातायातश्रमापहरां धियं जनेतु समे देवः श्रीमान् धनञ्जयसारथिः सन्तः सारल्यः चित्ततमः प्रमथिनीमिमां भजन्तु भगवद्गीता भाष्यतात्पर्यचन्द्रिकाम् रामानुजाय नमः। श्रीमते निगमान्तमहादेशिकाय नमः। ಸಿದ್ಧಾಂತವನ್ನು ಸ್ಥಾಪನೆ ಮಾಡುವ ಭಾಷ್ಯ ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ ಎನ್ನುವ ಶ್ಲೋಕಕ್ಕೆ ಭಾಷ್ಯಕಾರರು ವಿಸ್ತಾರವಾಗಿ ಶ್ರುತಿ ಪ್ರಮಾಣಗಳು ಸ್ಮೃತಿ ಪ್ರಮಾಣಗಳ ಮೂಲಕ ಸಿದ್ಧಾಂತವನ್ನು ಸ್ಥಾಪನೆ ಮಾಡ್ತಾರೆ. ಆ ಭಾಗಕ್ಕೆ ತಾತ್ಪರ್ಯ ಚಂದ್ರಿಕೆಯಲ್ಲಿ ಅನೇಕ ಸಂಶಯಗಳನ್ನು ಹೇಗೆ ಪರಿಹಾರ ಮಾಡಿದ್ದಾರೆ ಇಲ್ಲಿ ಅನ್ನೋದನ್ನು ಸ್ವಾಮಿ ದೇಶಿಕನ್ ತೋರಿಸ್ತಾ ಇರುವಂತಹ ಭಾಗ ಇಲ್ಲಿ. ಅದರಲ್ಲಿ ಕ್ಷರಂ ಪ್ರಧಾನಂ ಅಮೃತಾಕ್ಷರಂ ಹರಹ ಈ ಭಾಗವನ್ನು ನೋಡ್ತಾ ಇದ್ವಿ. ಭೇದ ಶ್ರುತಿಗಳನ್ನು ಮೊದಲು ತೋರಿಸ್ತಾರೆ ಭಾಷ್ಯಕಾರರು. ಅದರಲ್ಲಿ ಹೇಳುವಾಗ ಸ್ವರೂಪ ವಿವೇಕಂ ಆಹುಹು ಅಂತ ಹೇಳೋದು. ಸ್ವರೂಪ ವಿವೇಕಂ ಆಹುಹು ಕಾಶ್ಚನ ಶ್ರುತಯ ಭೋಗ್ಯತ್ವ, ಭೋಕ್ತೃತ್ವ, ಈಶಿತೃತ್ವ ಈ ಮೂರು ವಿಭಾಗದಿಂದ ಚಿತ್ತ ಅಚಿತ ಈಶ್ವರರಿಗೆ ಸ್ವರೂಪ ವಿವೇಕವನ್ನು ಅಚಿತ್ ಅನ್ನೋದು ಭೋಗ್ಯ, ಚಿತ್ ಭೋಕ್ತೃ, ಮತ್ತು ಈಶ್ವರನು ಎಲ್ಲರನ್ನು ಆಳುವವನು ಅಂತ ಹೇಳಿ ಅದನ್ನು ಹೇಳೋದು. ಅದು ಎಲ್ಲ ಪ್ರಾಮಾಣಿಕವಾದ ಶ್ರುತಿಯಲ್ಲಿಯೇ ಸ್ಪಷ್ಟವಾಗಿ ತಿಳಿದು ಬರುವಂತಹದ್ದು, ಪ್ರಾಮಾಣಿಕವಾದದ್ದು ಅನ್ನೋದು ಹೇಳೋದಕ್ಕೆ ಇದು ಕೂಡ ಅಲ್ಲಿ ಇದರಲ್ಲೂ ವಿಶೇಷ ಹೇಳ್ತಾರೆ. ನಹಿ ಭೇದವಾದಿನೀನಾಂ ಶ್ರುತೀನಾಂ ಶ್ರುತಿತ್ವೇ ಸರ್ಪಮೃತಿ ಇತಿ ಅಭಿಪ್ರಾಯಣ ಕಾಶ್ಚನ ಶ್ರುತಯ ಇತಿ ಉಕ್ತಂ ಅಂತ ಹೇಳಿದ್ರು. ಭೇದ ಹೇಳುವ ಶ್ರುತಿಗಳಿಗೂ ಕೂಡ ಶ್ರುತಿತ್ವ ಅನ್ನೋದು ಹೋಗೋದಿಲ್ಲ. ಶ್ರುತಿಯಲ್ಲಿ ಭೇದವೇ ಅತ್ಯಧಿಕವಾಗಿ ಹೇಳಿರೋದು. ಭೇದ ಹೇಳುವ ಶ್ರುತಿಗಳು ಸಂಭವವಿಲ್ಲ ಮುಖ್ಯಾರ್ಥ ಹೇಳುವುದು
ಅನ್ನೋದು ಸರಿ ಇಲ್ಲ ಅಂತ ಅರ್ಥ. ಇಲ್ಲಿ ಸರ್ಪಮೃತಿ ಅಂದರೆ ರಜ್ಜು ಸರ್ಪದಲ್ಲಿ ಅಲ್ಲಿ ತೋರುವಂತಹ ಸರ್ಪ ಅದು ಹೇಗೆ ಅಂತ ಹೇಳಿದ್ರೆ, ಯಾರು ಮ್ಯೂಟ್ ಮಾಡ್ಕೋಬೇಕು. ರಜ್ಜು ಸರ್ಪ ಅಂತ ಹೇಳುವಾಗ ರಜ್ಜು ಸರ್ಪದಲ್ಲಿ ಅಲ್ಲಿ ತೋರುವ ಸರ್ಪ ನಿಜವಾಗಿಯೂ ಇಲ್ಲ ಅಲ್ಲಿ. ಆ ಸರ್ಪವನ್ನು ನಾವು ಸಂಹಾರ ಮಾಡೋಕ್ಕಾಗೋದಿಲ್ಲ. ಅದು ಹೇಗೆ ಅಸಂಭವೋ ಹಾಗೆ ಭೇದ ಶ್ರುತಿಗಳಿಗೆ ಮುಖ್ಯಾರ್ಥ ಹೇಳುವುದು ಅಸಂಭವ ಅಂತ ಹೇಳಬೇಕಾಗಿಲ್ಲ. ಯಾಕೆಂದರೆ ಅವುಗಳು ಶ್ರುತಿಗಳೇ, ಅವುಗಳಿಗೂ ಮುಖ್ಯಾರ್ಥ ಹೇಳ್ತೀವಿ ನಾವು. ಭೇದ ಶ್ರುತಿಗಳಿಗೂ ಮುಖ್ಯಾರ್ಥ, ಅಭೇದ ಶ್ರುತಿಗೂ ಮುಖ್ಯಾರ್ಥ, ಘಟಕ ಶ್ರುತಿಗಳಿಗೂ ಮುಖ್ಯಾರ್ಥ, ಎಲ್ಲಕ್ಕೂ ಮುಖ್ಯಾರ್ಥವನ್ನು ಹೇಳಿ ಸ್ಥಾಪನೆ ಮಾಡ್ತೀವಿ ಅನ್ನೋದನ್ನು ಇಲ್ಲಿ ಶ್ರುತಯ ಅನ್ನೋದು ಪರಮ ಪ್ರಮಾಣವಾದ ಶ್ರುತಿಗಳೇ ಅದನ್ನು ತಿಳಿಸುತ್ತೆ. ಅದಕ್ಕೆ ಮೇಲೆ ಬಹುವಚನೇನ ಭೂಯಸಾಂ ನ್ಯಾಯ ಅಪಿ ಅವಿರುದ್ಧ ಇತಿ ಜ್ಞಾಪಿತಂ. ಭೂಯಸಾಂ ನ್ಯಾಯ ಅಂತ ಹೇಳಿದ್ರೆ ಭೂಯಸಾಂ ಬಲೀಯಸ್ತ್ವಂ ಅಂತ, ಯಾವುದು ಅಧಿಕವಾಗಿದೆಯೋ ಅದು ಬಲವಾಗುತ್ತೆ ಅನ್ನೋದು ಒಂದು ನ್ಯಾಯ. ಅಧಿಕವಾಗಿರೋದು ಭೇದ ಶ್ರುತಿಗಳೇ. ಶ್ರುತಿಗಳಲ್ಲಿ ಎಲ್ಲ ಉಪನಿಷತ್ತುಗಳಲ್ಲಿ ಅಭೇದವನ್ನು ಹೇಳುವುದು ಎಲ್ಲೋ ಕೆಲವು ಶ್ರುತಿಗಳು ಅದನ್ನೇ ಮಹಾವಾಕ್ಯಗಳಾಗಿ ಇಟ್ಟುಕೊಂಡು ಸ್ಥಾಪನೆ ಮಾಡೋದು ಸರಿಯಿಲ್ಲ. ಭೂಯಸಾಂ ಬಲೀಯಸ್ತ್ವಂ ಅನ್ನೋದು ಕೂಡ ಅದು ಕೂಡ ಇಲ್ಲಿ ನಾವು ಜ್ಞಾಪಿಸ್ಕೊಳ್ಬೇಕು. ಬಹುವಚನ ಅಲ್ಲಿ ಕಾಶ್ಚನ ಶ್ರುತಯ ಅನ್ನೋದು ಶ್ರುತಿಗಳು, ಅನೇಕ ಶ್ರುತಿಗಳು ತಿಳಿಸುತ್ತೆ ಭೇದವನ್ನೇ. ಭೇದ ಶ್ರುತಿ ಅವಿರೋಧೇನ ಸಾಮಾನಾಧಿಕರಣ್ಯ ಶ್ರುತ್ಯತ್ವಂ ಸ್ಥಾಪಯಿತು ಪ್ರಥಮಂ ಭೇದ ಶ್ರುತಿ ಉಪಾದಾನಂ. ಯಾಕೆಂದರೆ ಮೊದಲು ಭೇದವನ್ನು ಯಾಕೆ ಹೇಳಿದ್ರು ಅಂತ ಹೇಳಿದ್ರೆ, ಅದಕ್ಕೆ ವಿರೋಧವಿಲ್ಲದಂತೆ ಸಾಮಾನಾಧಿಕರಣ್ಯ ಶ್ರುತಿಗಳ ಅರ್ಥವನ್ನು ಸ್ಥಾಪನೆ ಮಾಡಬೇಕು. ಆದ್ದರಿಂದ ಮೊದಲು ಭೇದವನ್ನು ಹೇಳಿ ಅದಾದ ಮೇಲೆ ಪರಮಾತ್ಮನಿಗೂ ಚಿತ್ತಚಿತ್ತುಗಳಿಗೂ ಕೂಡ ಸಾಮಾನಾಧಿಕರಣ್ಯ ಹೇಳುವ ಶ್ರುತಿಗಳು ಐಕ್ಯದಲ್ಲಿ ಅರ್ಥ ಅಂತ ಏನು ಬೇರೆ ದರ್ಶನಗಳಲ್ಲಿ ಅರ್ಥ ಮಾಡ್ತಾರೋ ಅದಕ್ಕೂ ಭೇದ ಶ್ರುತಿಗೂ ವಿರೋಧವಿಲ್ಲ. ಅದನ್ನು ಮೊದಲು ಭೇದ ಶ್ರುತಿಗಳನ್ನೇ ಹೇಳಿ ಆಮೇಲೆ ಸಾಮಾನಾಧಿಕರಣ್ಯ ಶ್ರುತಿಗಳನ್ನು ಹೇಳ್ತಾರೆ. ಅದನ್ನು ಇಲ್ಲಿ ಹೇಳುವಾಗ ಅಸ್ಮಾನ್ ಮಾಯಿ ಸೃಜತೆ ವಿಶ್ವಮೇತತೆ ಅಸ್ಮಿಂಶ್ಚಾನ್ಯ ಮಾಯೆಯ ಸನ್ನಿರುದ್ಧ ಮಾಯಾಂತು ಪ್ರಕೃತಿ ವಿದ್ಯಾತ್ ಮಾಯಿನಂತು ಮಹೇಶ್ವರಂ ಕ್ಷರಂ ಪ್ರಧಾನಂ ಅಮೃತಾಕ್ಷರಂ ಹರಃ ಕ್ಷರಾತ್ಮಾನಂ ಈಶತೆ ದೇವ ಏಕಃ. ಇದಕ್ಕೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ತಾರೆ ದರ್ಶನ ಬೇರೆ ಅದ್ವೈತದಲ್ಲಿ. ಅಸ್ಮಾತ್ ಇತ್ಯನೇನ ಸಾಕ್ಷಾತ್ ವಿಕಾರಾಶ್ರಯಂ ಅಚಿದ್ರವ್ಯಸ್ಯ ಇತಿ ಸಿದ್ಧಂ. ಪಂಚಮಿ ವಿಭಕ್ತಿಯಲ್ಲಿ ಇದೆ ಅಸ್ಮಾತ್ ಅಂತ ಹೇಳಿ. ಪ್ರಕೃತಿಯಿಂದ ಅಸ್ಮಾತ್ ಮಾಯಿ ಸೃಜತೆ ಅಂದರೆ ಪ್ರಕೃತಿಯನ್ನು ತೆಗೆದುಕೊಂಡು ಸೃಷ್ಟಿ ಮಾಡ್ತಾನೆ ಅದನ್ನು ಉಪಯೋಗಿಸಿ ಅಂತ ಹೇಳೋದ್ರಿಂದ ವಿಕಾರ ಆಗುವುದು ಅದಕ್ಕೇನೆ, ಪ್ರಕೃತಿಗೆ, ಅಚಿದ್ರವ್ಯಕ್ಕೆ. ಅನ್ಯ ಮಾಯೆಯ ಸನ್ನಿರುದ್ಧ ಇತ್ಯನೇನ ಉಪಹಿತಸ್ಯ ಬ್ರಹ್ಮಣ ಏವ ಜೀವತ್ವಂ ಇತ್ಯಾದಿ ಪ್ರಲಾಪಾಃ ನಿರ್ಮೂಲಿತಾಃ. ಅನ್ಯ ಅಂತ ಹೇಳಿದ್ರೆ ಮಾಯಿ ಆದವನಿಗಿಂತ ಬೇರೆ ಆದವನು, ಅವನು ಮಾಯೆಯಿಂದ ಕಟ್ಟಲ್ಪಟ್ಟಿದ್ದಾನೆ ಅಂತ ಹೇಳಿರೋದ್ರಿಂದ ಬ್ರಹ್ಮನಿಗೆ, ಉಪಹಿತನಾದ ಬ್ರಹ್ಮನಿಗೆ ಜೀವತ್ವ ಅನ್ನೋದು ಅಲ್ಲಿ ವಿರೋಧ ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ಬ್ರಹ್ಮನಿಗಿಂತ ಬೇರೆ ಆದವನನ್ನು ಪ್ರಕೃತಿಯಿಂದ ಮಾಯಿ ಆದ ಬ್ರಹ್ಮನು ಕಟ್ಟಿ ಹಾಕ್ತಾನೆ ಅಂತ ಇಲ್ಲಿ ಸ್ಪಷ್ಟವಾಗಿ ಶ್ರುತಿ ಹೇಳುತ್ತೆ. ನಹಿ ಅತ್ರ ಮಾಯೆಯ ಸನ್ನಿರೋಧಾತ್ ಅನ್ಯತ್ವ ಮುಚ್ಯತೆ. ಸ್ವಾಮಿ ದೇಶಿಕನ ಇದೆಲ್ಲ ಬಹಳ ತಾರ್ಕಿಕರು, ಅವರು ತಾರ್ಕಿಕ ಸಿಂಹ, ಆದ್ದರಿಂದ ಯಾವ ರೀತಿ ತರ್ಕ ಮಾಡಬಹುದು, ವಿಚಾರ ಮಾಡಬಹುದು ಎಲ್ಲ ಅವರೇ ಹಾಕ್ಕೊಂಡು ಸ್ಪಷ್ಟವಾಗಿ ಹೇಳ್ಬಿಡ್ತಾರೆ. ಈ ರೀತಿ ಹೇಳಿದ್ರೆ ಮಾಯೆಯ ಸನ್ನಿರೋಧಾತ್ ಅನ್ಯ ಮಾಯೆಯ ಸನ್ನಿರುದ್ಧ ಅಂತ ಹೇಳಿದ್ರೆ ಬ್ರಹ್ಮನಿಗೆ ಮಾಯೆಯಿಂದ ಕಟ್ಟಲ್ಪಟ್ಟಿರೋದ್ರಿಂದ ಅನ್ಯನಾಗ್ದ ಅವನು ಅಂತ ಅರ್ಥ ಮಾಡ್ಬೋದಲ್ಲ ಅಂತ ಪೂರ್ವ ಪಕ್ಷಿ ಹೇಳಿದ್ರೆ, ಅಲ್ಲಿ ಹಾಗೆ ಅರ್ಥ ಹೇಳಿಲ್ಲ. ಅಪಿತು ಅನ್ಯಸ್ಯೈವ ಸತಃ ಮಾಯೆಯ ಸನ್ನಿರೋಧ. ಬೇರೆ ಆಗಿರೋವನಿಗೆ ಮಾಯೆಯಿಂದ ಕಟ್ಟಲ್ಪಡ್ತಾನೆ, ಬೇರೆ ಆಗಿರೋವನು ಮಾಯೆಯಿಂದ ಕಟ್ಟಲ್ಪಡ್ತಾನೆ ಹೊರತು ಮಾಯೆಯಿಂದ ಕಟ್ಟಲ್ಪಟ್ಟವನಾಗಿ ಇವನೇ ಅನ್ಯನಾಗೋದಿಲ್ಲ. ಅನ್ಯನಾದವನಿಗೆ ಮಾಯೆಯಿಂದ ಕಟ್ಟಲ್ಪಡುತ್ತೆ ಅಂತ ಅಲ್ಲಿ ಹೇಳಿರೋದು. ತಸ್ಮಿಂಶ್ಚ ಅನ್ಯ ಮೊದಲು ಬಂದಿದೆ, ಅನ್ಯ ಮಾಯೆಯ ಸನ್ನಿರುದ್ಧ. ಮಾಯೆಯ ಸನ್ನಿರುದ್ಧ ಅನ್ಯ ಅಂತ ಬರಲಿಲ್ಲ ಶ್ರುತಿಲಿ, ಅನ್ಯ ಮಾಯೆಯ ಸನ್ನಿರುದ್ಧ. ಆ ವಿಷಯವನ್ನು ಇಲ್ಲಿ ಹೇಳ್ತಾರೆ. ಈ ರೀತಿ ನೀವು ಆಕ್ಷೇಪ ಮಾಡೋದಕ್ಕಾಗೋದಿಲ್ಲ ಇಲ್ಲಿ ಅರ್ಥ ಮಾಡೋಕ್ಕೆ. ಸನ್ನಿರುದ್ಧ ಅಂದರೆ ಏನರ್ಥ ಅಂದರೆ ಸ್ವಾಭಾವಿಕ ಸರ್ವಜ್ಞತ್ವ ನಿರತಿಶಯ ಆನಂದಾದಿ ಆವಿರ್ಭಾವರಹಿತ ಇತ್ಯರ್ಥ. ಅವನದು ಸ್ವಾಭಾವಿಕವಾದ ರೂಪವೆಲ್ಲ ಮುಚ್ಚಲ್ಪಟ್ಟಿದೆ ಅಂತ ಹೇಳಿದ್ರಿಂದ ಆವಿರ್ಭಾವವಿಲ್ಲ, ಅದರದು ಮೋಕ್ಷದಲ್ಲಿ ಆವಿರ್ಭಾವವಾಗುತ್ತೆ ಅನ್ನೋದು ಹೇಳಲ್ಪಡುತ್ತೆ.
ಪರಾಭಿಮತಃ ಮಾಯಾಶಬ್ದಾರ್ಥಃ ಶ್ರುತ್ಯೈವ ಪ್ರತಿಕ್ಷಿಪ್ತಃ ದರ್ಶಯಿತು ಮಾಯಾಂತು ಮಾಯಾಗೆ ಬೇರೆ ಯಾವ ಅರ್ಥ ಮಾಡೋಕ್ಕಾಗಲ್ಲ, ಶ್ರುತಿಯೇ ನೇರವಾಗಿ ಹೇಳ್ಬಿಟ್ಟಿದೆ. ಮಾಯಾ ಅಂತೂ ಪ್ರಕೃತಿ ವಿದ್ಯಾತ್, ಮಾಯಿನಂತೂ ಮಹೇಶ್ವರ, ಮಾಯಾದವನು ಮಹೇಶ್ವರ, ಅದು ಕೂಡ ಶ್ರುತಿ ಸ್ಪಷ್ಟವಾಗಿ ಹೇಳ್ಬಿಟ್ಟಿದೆ. ಅದಾದಮೇಲೆ ಹೇಳ್ತಾರೆ, ಇದು ಮುಖ್ಯವಾದ ಒಂದು ಮಂತ್ರವನ್ನು, ಕ್ಷರಂ ಪ್ರಧಾನಂ ಅಮೃತಾಕ್ಷರಂ ಹರಃ ಕ್ಷರಾತ್ಮಾನೌ ಈಶತೆ ದೇವ ಏಕಃ, ಶ್ವೇತಾಶ್ವತರ ಉಪನಿಷತ್ತು. ಇಲ್ಲಿ ಹೇಳೋದು ಅರ್ಥ ಮಾಡೋದು ಕಷ್ಟ, ಅದಕ್ಕೆ ಭಾಷ್ಯಕಾರರು ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ ಅವರೇ. ಅಮೃತಾಕ್ಷರಂ ಹರಃ ಇತಿ ಭೋಕ್ತಾ ನಿರ್ದಿಶ್ಯತೆ, ಪ್ರಧಾನಂ ಆತ್ಮನಃ ಭೋಗ್ಯತ್ವೇನ ಹರತಿ ಇತಿ ಹರಃ. ಅದಕ್ಕೆ ನಿರ್ವಚನವನ್ನು ಹೇಗೆ ಹರಃ ಅಂದರೆ, ಪ್ರಧಾನವನ್ನು ತನಗೆ ಭೋಗ್ಯವಾಗಿ ಅವನು ತೆಗೆದುಕೊಳ್ತಾನೆ, ಆದ್ದರಿಂದ ಹರಃ ಅಂತ ಹೇಳಲ್ಪಟ್ಟಿದೆ. ಅಮೃತಾಕ್ಷರಂ ಹರಃ ಅಂತ ಭೋಕ್ತಾದ ಜೀವಾತ್ಮ ಹೇಳಲ್ಪಟ್ಟಿದ್ದಾನೆ. ಕ್ಷರಂ ಪ್ರಧಾನಂ ಅನ್ನೋದು ಪ್ರಧಾನ, ಕ್ಷರ ಮತ್ತು ಆತ್ಮಾನವು ಆತ್ಮ ಅಂತ ಹೇಳಿದೆ ಇಲ್ಲಿ ಹರಹಾಗೆ. ಅಮೃತಾಕ್ಷರಂ ಹರಹಾಗೆ ಆತ್ಮ, ಕ್ಷರಾತ್ಮಾನವು ಈಶತೆ ದೇವ ಏಕಃ. ಮೂರು ಸಪರೇಟಾಗಿ ಬೇರೆ ಬೇರೆಯಾಗಿ ಸ್ಪಷ್ಟವಾಗಿ ಇಲ್ಲಿ ಹೇಳಿದೆ. ಇದಕ್ಕೆ ಪೂರ್ವ ಪಕ್ಷದಲ್ಲಿ ಹೇಗೆ ವ್ಯಾಖ್ಯಾನ ಮಾಡ್ತಾರೆ ಅಂದರೆ, ಶಂಕರಾಚಾರ್ಯರು ಬೇರೆ ರೀತಿಯಲ್ಲಿ ಅರ್ಥ ಮಾಡಿದ್ದಾರೆ ಇದಕ್ಕೆ. ಕ್ಷರಮಿತ್ಯಾದವು ಹರಶಬ್ದಸ್ಯ ಉತ್ತರ ಪದಾನ್ವಯೇನ ಕುದೃಷ್ಟಿ ಉನ್ನೀತ ಯೋಜನಾಂತರ ಪ್ರತಿಕ್ಷೇತಾರ್ಥಂ ಅಮೃತಾಕ್ಷರಂ ಹರಃ ಇತಿ ಭೋಕ್ತಾ ನಿರ್ದಿಶ್ಯತೆ ಅಂತ ಹೇಳಿದರು. ಶ್ವೇತಾಶ್ವತರದಲ್ಲಿ ವ್ಯಾಖ್ಯಾನ ಮಾಡುವಾಗ ಅವರು ಹರಃ ಅನ್ನೋದನ್ನು ಕ್ಷರಾತ್ಮಾನು ಈಶತೆ ದೇವ ಏಕಃ ಆಗಿ ಅನ್ವಯ ಮಾಡಿದ್ದಾರೆ. ಶಂಕರ ಭಾಷ್ಯದಲ್ಲಿ ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಹರಃ ದೇವ ಏಕಃ ಕ್ಷರಾತ್ಮಾನು ಈಶತೆ ಅಂತ ಮುಂದಿನ ಭಾಗಕ್ಕೆ ಅನ್ವಯ ಮಾಡಿದ್ರು. ಅದು ಸರಿ ಇಲ್ಲ, ಆವಾಗ ಅಮೃತಾಕ್ಷರಂ ಅನ್ನೋದು ಬಿಟ್ಟು ಹೋಗುತ್ತೆ ಇಲ್ಲಿ. ಅದಕ್ಕೆ ಹೇಗೆ ಅರ್ಥ ಮಾಡ್ತೀರಾ ಅಂತ ಅಲ್ಲಿ ಕಷ್ಟವಾಗುತ್ತೆ. ಮತ್ತು ಅನ್ವಯವೆಲ್ಲ ಅದನ್ನು ಬದಲಾಗ್ಬಿಡುತ್ತೆ, ಉದ್ದೇಶ ವಿಭಾಗವೆಲ್ಲ ಇದೆಲ್ಲ ಕಷ್ಟಗಳು ಉಂಟಾಗುತ್ತೆ. ಆವಾಗ ಅದನ್ನೆಲ್ಲ ಇಲ್ಲಿ ವಿಚಾರ ಮಾಡ್ತಾರೆ ಸ್ವಲ್ಪ ದೇಶಿಕರು. ರುದ್ರೇ ರೂಢಸ್ಯ ಕಥಂ ಭೋಕ್ತೃತ್ವ ಮಾತ್ರ ಸಾಧಾರಣ್ಯಂ ಪ್ರಧಾನಂ. ಹರಹ ಅನ್ನುವ ಶಬ್ದ ರೂಢಿ ಅರ್ಥದಲ್ಲಿ ರುದ್ರನಂತಾನೆ ತಿಳಿಸುತ್ತೆ ಅಂತ ಹೇಳಿದ್ರೆ ಹಾಗಲ್ಲ. ಹರ ಶಬ್ದಕ್ಕೆ ಬೇಕಾದಷ್ಟು ಅರ್ಥಗಳಿದೆ, ಶ್ರುತಿಯಲ್ಲಿಯೂ ಕೂಡ ಇದೆ. ಹರ ಶಬ್ದಕ್ಕೆ ಬೇರೆ ಅರ್ಥಗಳಲ್ಲಿಯೂ ಬರುತ್ತೆ ಹರಹ ಅನ್ನೋದಕ್ಕೆ. ಆದ್ದರಿಂದ ಇಲ್ಲಿ ಪ್ರಧಾನಂ ಆತ್ಮನಃ ಭೋಗ್ಯತ್ವೇನ ಹರತೀತಿ ಹರಹ ಅನ್ನೋದು ಇಲ್ಲಿ ಹೇಳಲ್ಪಟ್ಟಿದೆ ಅಂತ ಹೇಳಿದ್ರು. ಹರತೀತಿ ಹರಹ ಇತ್ಯಾದಿ ಇತಿ ಏತಾವತ್ ನಿರ್ವಚನಂ ಶೇಷಂ ಅರ್ಥಸಿದ್ಧಕಥನಂ. ಅದಕ್ಕೆ ಇಲ್ಲಿ ಅಭಿಪ್ರಾಯವನ್ನು ತಿಳಿಸ್ತಾರೆ, ಇದರ ಅರ್ಥವನ್ನು ವಿವರಿಸ್ತಾರೆ ಸ್ವಾಮಿ ದೇಶಿಕರು ಸ್ವಲ್ಪ ಸ್ಪಷ್ಟವಾಗಿ ಮಾಡೋದಕ್ಕೆ. ಯದಿ ಹರಶಬ್ದ ದೇವ ಏಕ ಇತ್ಯನೇನ ಅನ್ವೀಯತೆ, ಆ ರೀತಿ ಅರ್ಥ ಮಾಡಿದ್ರೆ ಏನೇನು ಕಷ್ಟ ಬರುತ್ತೆ ಅಂತ ಹೇಳ್ತಾರೆ ಇಲ್ಲಿ. ಅಮೃತಾಕ್ಷರಂ ಇತ್ಯಸ್ಯ ವಿಧೇಯತ್ವ ನ ಸ್ಯಾತ್. ಇಲ್ಲಿ ಅಮೃತಾಕ್ಷರಂ ಹರಹ ಅಂತ ಹೇಳಿ, ಹರಹನ ಉದ್ದೇಶದಲ್ಲಿ ಹರಹ ಜೀವಾತ್ಮ, ಅವನು ಅಮೃತಾಕ್ಷರಂ ಅಂತ ವಿಧೇಯವಾಗಿದೆ. ಅಲ್ಲಿ ಸಬ್ಜೆಕ್ಟು ಪ್ರೆಡಿಕೇಟ್ ಎಲ್ಲ ಉದ್ದೇಶ ವಿಭಾಗವೆಲ್ಲ ಹೇಳಬೇಕಲ್ಲಿ, ಉಪಾದೇಯ ಭಾಗಗಳು, ಉದ್ದೇಶ ವಿಧೇಯ ಎಲ್ಲ. ಅದಕ್ಕೆ ಈ ರೀತಿ ಮಾಡಿದ್ರೆ ವಿಧೇಯತ್ವ ಹೋಗ್ಬಿಡುತ್ತೆ, ಅಮೃತಾಕ್ಷರಂ ಅನ್ನೋದು ಬೇರೆಯಾಗಿ ಉಳ್ಕೊಳ್ತದ್ದು. ಅದಕ್ಕೆ ಹೇಗೆ ಅರ್ಥ ಮಾಡಬೇಕು ಅಂದರೆ, ಅದಕ್ಕೆ ಬೇರೆಯಾಗಿ ಅರ್ಥ ಮಾಡ್ತೀವಿ ಅಂತ ಹೇಳಿದ್ರೆ ಹೇಗೆ ಮಾಡಬಹುದು ಅಂದರೆ, ಅಮೃತಾಕ್ಷರಂ ಇತಿ ಅಸಮಸ್ತಂ, ಸಮಸ್ತ ಪದವಲ್ಲ ಅದು. ಅಮೃತ ಅಕ್ಷರಂ ಬೇರೆ ಬೇರೆ ಪದಗಳು. ಅಮೃತ ಅನ್ನೋದರಲ್ಲಿ ವಿಭಕ್ತಿ ಲೋಪವಾಗಿದೆ, ಅಮೃತಂ ಅಕ್ಷರಂ ಅಂತ ಇರಬೇಕು. ಲುಪ್ತ ವಿಭಕ್ತಿಕಂ ಉದ್ದೇಶ ಉಪಾದೇಯ ಪರ ಮುಚ್ಯೇತ. ಈ ರೀತಿ ನೀವೇನಾದರೂ ಅರ್ಥ ಮಾಡಿದ್ರೆ ಏನೇನು ಸಾಧ್ಯ ಎಲ್ಲ ವ್ಯಾಕರಣ ತರ್ಕ ಎಲ್ಲ ಇಟ್ಕೊಂಡು ಸ್ವಾಮಿ ದೇಶಿಕರು ಎಲ್ಲವನ್ನು ವಿಚಾರ ಮಾಡ್ತಾರೆ ಇಲ್ಲಿ. ಆದ್ದರಿಂದ ಅಮೃತಾಕ್ಷರಮ್ಮೇ ಬೇರೆ ಒಂದು ಪದ, ಅದರಲ್ಲಿ ಎರಡು ಪದಗಳಿದೆ, ಸಮಸ್ತ ಪದವಲ್ಲ ಅದು. ಆದ್ದರಿಂದ ಅಮೃತ ಅಕ್ಷರ ಬೇರೆ ಬೇರೆ. ಅಮೃತಂ ಅಕ್ಷರಂ, ಅಮೃತ ಶಬ್ದದಲ್ಲಿ ವಿಭಕ್ತಿ ಲೋಪವಾಗಿದೆ ಅಮೃತಂ ಅನ್ನೋದು. ಆದ್ದರಿಂದ ಉದ್ದೇಶ ವಿಭಾಗ ಇಟ್ಕೊಂಡು ಹೇಳ್ತೀವಿ ಅಂದರೆ ಎಲ್ಲ ವ್ಯತ್ಯಾಸವಾಗಿಬಿಡುತ್ತೆ. ಉದ್ದೇಶ ವಿಭಾಗ ಎಲ್ಲ ವ್ಯುತ್ಕ್ರಮ ಅಂದರೆ ವ್ಯತ್ಯಾಸವಾಗಿಬಿಡುತ್ತೆ. ಅದನ್ನು ದೇವಹ ಏಕ ಹಾಗೆ ಅನ್ವಯಿಸಬೇಕು. ಹರಹ ಅನ್ನೋದು ಪರಮಾತ್ಮ, ಅಮೃತಾಕ್ಷರಮು ಹಾಗೆ ಅರ್ಥ ಮಾಡಬೇಕಾಗುತ್ತೆ. ವಿಭಕ್ತಿ ಲೋಪ ಅನ್ನುವಂತಹ ಕ್ಲೇಶ, ವಿಭಕ್ತಿ ಲೋಪ ಅಂತ ಅಧಿಕವಾಗಿ ಸೇರಿಸಬೇಕು. ಉಪದೇಶ ವಿಭಾಗ ಎಲ್ಲ ವ್ಯತ್ಯಾಸವಾಗಿಬಿಡುತ್ತೆ. ಈ ರೀತಿ ಅದಕ್ಕೆ ಕಷ್ಟಗಳು ಬರುತ್ತೆ. ಆ ರೀತಿ ಮಾಡೋದಕ್ಕೆ ಇಲ್ಲಿ ಸಾಧ್ಯವಿಲ್ಲ, ಬೇಕಾಗಿಲ್ಲ, ನೇರವಾಗಿ ಅರ್ಥ ಮಾಡ್ಬೋದು.
ಹಾಗೆಯೇ ಇನ್ನೊಂದು ವಾಕ್ಯವನ್ನು ತೆಗಿತಾರೆ ಶ್ವೇತಾಶ್ವತದಲ್ಲಿ, ಕ್ಷರಂತು ಅವಿದ್ಯಾ ಅಮೃತಂತು ವಿದ್ಯಾ ಅನ್ನೋ ಕಡೆ ಕ್ಷರಂ ಅಮೃತಂ ಅಂತ ಎರಡು ಹೇಳಿ, ವಿದ್ಯಾ ಅವಿದ್ಯಾ ಅನ್ನೋದು ಉದ್ದೇಶಗಳು, ಕ್ಷರಂ ಅಮೃತಂ ಎರಡು ವಿಧೇಯ. ಅವಿದ್ಯಾ ವಿದ್ಯಾ ಅವಿದ್ಯಾ ಅಂತ ಹೇಳುವಾಗ ಅಮೃತ ಶಬ್ದ ಏವ ಉದ್ದೇಶಪರ, ಕ್ಷರಂ ಅಮೃತಂ ಅನ್ನೋದು ಉದ್ದೇಶ, ವಿದ್ಯಾ ಅವಿದ್ಯಾ ಅನ್ನೋದು ವಿಧೇಯ. ಅವಿದ್ಯಾ ಕ್ಷರಂ ಅವಿದ್ಯಾ ಅಮೃತಂ ವಿದ್ಯಾ ಹೇಳಿ ಕ್ಷರವನ್ನು ಅಮೃತವನ್ನು ಉದ್ದೇಶವಾಗಿ ಹೇಳಿ, ವಿದ್ಯಾಗಳನ್ನು ವಿಧಿಸಲ್ಪಟ್ಟಿದೆ, ವಿಧೇಯವಾಗಿದೆ. ಅದರಲ್ಲಿ ಕ್ಷರಾಕ್ಷರ ಶಬ್ದಯೋರೇವ ಮಿತ ಪ್ರತಿರೂಪತ್ವಾದ, ಕ್ಷರ ಅಕ್ಷರ ಎರಡು ಒಂದಕ್ಕೊಂದಕ್ಕೆ ಪ್ರತಿರೂಪವಾದ್ದರಿಂದ ಅಮೃತಂ ಅನ್ನೋದು ಅಕ್ಷರ ಅಂತ ಇಟ್ಕೊಳ್ಬೋದು, ಕ್ಷರ ಅಂತ ಇಟ್ಕೊಳ್ಬೋದು. ಆದ್ದರಿಂದ ಇಲ್ಲಿ ಅಮೃತ ಅನ್ನುವುದೇ ಇಲ್ಲಿ ಹೇಗೆ ಉದ್ದೇಶವಾಗಿದೆಯೋ ಹಾಗೆಯೇ ಇಲ್ಲಿ ಯಾಕೆ ಅರ್ಥ ಮಾಡಬಾರ್ದು ಅಂತೆಲ್ಲ ಈ ರೀತಿ ವಿಚಾರ ಮಾಡ್ತಾರೆ. ಬೇರೆ ಬೇರೆ ರೀತಿಯಲ್ಲಿ ಯಾಕೆ ಅರ್ಥ ಮಾಡಬಾರ್ದು? ಆವಾಗ ಹೇಳ್ತಾರೆ ಋಂಗ್ ಮಂತ್ರಗಳಲ್ಲಿ ಋಕ್ಷು ಅಂದರೆ ಋಂಗ್ ಮಂತ್ರಗಳಲ್ಲಿ ಅಂತ ಅರ್ಥ. ಋಂಗ್ ಮಂತ್ರಗಳಲ್ಲಿ ಪಾದಭೇದೇನ ಅರ್ಥವ್ಯವಸ್ಥಾ ಸಂಭವಂತಿ ನ ಪರಿತ್ಯಾಜ್ಯ, ಕ್ರಮವಾಗಿ ಪಾದವಾಗಿ ಅರ್ಥ ಮಾಡ್ಕೊಂಡು ಹೋಗಬೇಕಾದ್ರೆ ಸಂಭವವಿರುವಾಗ ಬೇರೆ ಬೇರೆ ರೀತಿಯಲ್ಲಿ ಅನ್ವಯ ಮಾಡಬೇಕಾದ್ರೆ ಅವಶ್ಯಕತೆ ಇಲ್ಲ, ಬಿಡಬೇಕಾಗಿಲ್ಲ, ಅದನ್ನು ತ್ಯಾಗ ಮಾಡಬಾರ್ದು. ಆದ್ದರಿಂದ ಇಲ್ಲಿ ಹೇಳ್ತಾರೆ ಕ್ಷರಂತು ಅವಿದ್ಯಾ ಅಮೃತಂತು ವಿದ್ಯಾ, ವಿದ್ಯಾ ವಿದ್ಯೆ ಈಶತೆ ಎಷ್ಟು ಸೋನ್ಯ. ಇದಕ್ಕೆ ಅನುಗುಣವಾಗಿಯೇ ಇಲ್ಲಿಯೂ ಕೂಡ ಕ್ಷರಂ ಪ್ರಧಾನಂ ಅಮೃತಾಕ್ಷರಂ ಹರಃ ಕ್ಷರಾತ್ಮಾನೋ ಈಶತೆ ದೇವಯಕ, ಇದೇ ರೀತಿಯನ್ನು ಅನುಸರಿಸಿ ಅಲ್ಲಿಯೂ ಅರ್ಥ ಮಾಡಬಹುದು. ಆದ್ದರಿಂದ ಅಮೃತಾಕ್ಷರಂ ಹರಃ ಕ್ಷರಂ ಪ್ರಧಾನಂ ಅಮೃತಾಕ್ಷರಂ ಹರಃ ಕ್ಷರಾತ್ಮಾನೋ ಈಶತೆ ದೇವಯಕ. ಇಲ್ಲಿಯೂ ಹಾಗೆ ಕ್ಷರಂತು ಅವಿದ್ಯಾ ಅಮೃತಂತು ವಿದ್ಯಾ, ವಿದ್ಯಾ ವಿದ್ಯೇಶತೆ ವಸ್ತು ಸೋನ್ಯ, ಅದೇ ರೀತಿಯಲ್ಲಿ ಅಲ್ಲಿಯೇ ಅದೇ ಶೈಲಿಯಲ್ಲಿಯೂ ಅರ್ಥ ಮಾಡೋಕ್ಕೆ ಆಗುತ್ತೆ. ಇಲ್ಲದೆ ಹೋದರೆ ವ್ಯವಹಿತ ಅನ್ವಯಶ್ಚ, ಅನ್ವಯವು ಮಧ್ಯದಲ್ಲಿ ಅಡ್ಡಿಯ ಬೇರೆ ಬೇರೆ ಶಬ್ದಗಳನ್ನು ಸೇರಿಸ್ಕೊಳ್ಬೇಕು, ಅನ್ವಯವನ್ನೆಲ್ಲ ಬದಲಾವಣೆ ಮಾಡಿ ಎಲ್ಲ ಮಾಡಬೇಕಾಗುತ್ತೆ. ಆದ್ದರಿಂದ ಈ ರೀತಿ ಅರ್ಥ ಮಾಡಬೇಕಾದ್ದು ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಅದ್ವೈತ ದರ್ಶನದಲ್ಲಿ ಇಲ್ಲಿ ಹರಹ ಅನ್ನೋದನ್ನು ದೇವಯಕಃ ಅನ್ನೋದ್ರ ಜೊತೆ ಸೇರಿಸ್ತಾರೆ. ಈಶತೆ ಅಂತ ಹೇಳಿ ಅವನೇ ಈಶ್ವರ ಅಂತ ಹೇಳಿ, ಅಮೃತಂಚ ತತೆ ಅಕ್ಷರಂಚ ಅಮೃತಾಕ್ಷರಂ ಬ್ರಹ್ಮ ಅಂತ ಅರ್ಥ ಮಾಡಿದ್ರು. ಈ ರೀತಿ ಎಲ್ಲ ವ್ಯಾಖ್ಯಾನ ಮಾಡಿದ್ದಾರೆ ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ, ಶಂಕರ ಭಾಷ್ಯದಲ್ಲಿ. ಅದು ಆ ರೀತಿ ಮಾಡಬೇಕಾದ ಕ್ಲೇಶಗಳೆಲ್ಲ ಬೇಕಾಗಿಲ್ಲ, ನೇರವಾಗಿ ಅರ್ಥ ಮಾಡ್ಬೋದು. ಇನ್ನೊಂದು ಮಂತ್ರವು ಶ್ವೇತಾಶ್ವತರಲ್ಲಿ ಇದೇ ರೀತಿಯಲ್ಲಿ ಇದೆ, ಅದಕ್ಕೆ ಅನುಗುಣವಾಗಿ ಅರ್ಥ ಮಾಡಿ ಹರಹ ಅನ್ನೋದು ಜೀವಾತ್ಮನನ್ನು ತಿಳಿಸುತ್ತೆ, ಅಮೃತಾಕ್ಷರಂ ಹರಹ ಎರಡನ್ನು ಆಳುವವನು ಪರಮಾತ್ಮನು ದೇವಯಕಃ. ದೇವಯಕಃ ಅನ್ನೋದು ಒಬ್ಬನೇ ಅಂತ ಹೇಳಿಬಿಟ್ರೆ ಸಾಕು, ಅದಕ್ಕಿಂತ ಬೇರೆ ಅದಕ್ಕೆ ಇನ್ನೇನು ಅತಿಶಯ ಹೇಳಲೇಬೇಕಾಗಿಲ್ಲ. ದೇವಯಕಃ ಇತ್ಯತ್ರ ವಿಶೇಷ ಆಕಾಂಕ್ಷ ನಾಸ್ತಿ, ಬೇರೆ ಒಂದು ಆಕಾಂಕ್ಷೆ ಇಲ್ಲ ಅದಕ್ಕೆ. ದೇವಯಕಃ ಅನ್ನೋದು ಒಬ್ಬನೇ ಅಂತ ಹೇಳಿದ್ರೇ ಸಾಕು. ತಾವತಾಚ ಮಾಹಾತ್ಮ್ಯಂ ಅತಿಶಯೇನ ವ್ಯಜ್ಯತೆ, ದೇವ ಏಕಃ ಈಶತೆ ಅಂದರೆ ಸಾಲದಷ್ಟು ಅಂತ ಹೇಳ್ತಾರೆ ದೇಶಿಕರು. ಒಬ್ಬನೇ ಎಲ್ಲವನ್ನು ಆಳ್ತಾನೆ ಅಂದರೆ ಸಾಲದೆ, ಅದಕ್ಕಿಂತ ಇನ್ನೇನು ಅತಿಶಯ ಹೇಳಬೇಕು ಅಂತ ಹೇಳಿ. ಕ್ಷರಾತ್ಮಾನೌ ಇತಿ ಪುಲ್ಲಿಂಗ ಅಂತ ಅನುವಾದಶ್ಚ ತಲ್ಲಿಂಗ ನಿರ್ದೇಶ ವಿಷಯತಾಯಾಂ ಸ್ವರಸಃ, ಅದು ಕೂಡ ಹೇಳುತ್ತೆ ಪುಲ್ಲಿಂಗ್ ಕ್ಷರ ಆತ್ಮಾನೌ ಅನ್ನೋದು ಎರಡು ಸೇರಿ ಬಂದಾಗ ಏಕಶೇಷ ಏಕವಿಭಕ್ತವು ಅಂತ ಪಾಣಿನಿ ಸೂತ್ರ. ಕಡೆಯಲ್ಲಿ ಬರುವುದು ಶಬ್ದ ಅದರ ಲಿಂಗವನ್ನು ಸಮಸ್ತ ಪದ ಹೊಂದಿರುತ್ತೆ. ಕ್ಷರ ಆತ್ಮಾನೌ, ಕ್ಷರಂಚ ಆತ್ಮಾಚ ಕ್ಷರಾತ್ಮಾನೌ ಆಗ ಆತ್ಮ ಶಬ್ದಕ್ಕೆ ಯಾವ ಲಿಂಗವೋ ಅದೇ ಕ್ಷರಾತ್ಮಾನು ಸಮಸ್ತ ಪದಕ್ಕೆ ಬರುತ್ತೆ. ಕಡೆಯಲ್ಲಿ ಬರೋ ಶಬ್ದದ ಲಿಂಗ ಉಳಿಯೋ ಶಬ್ದಕ್ಕೆ ಬರುತ್ತೆ. ಇಲ್ಲಿ ಆತ್ಮಾನೌ ಅಂತ ಇರೋದ್ರಿಂದ ಆತ್ಮಾನೌ ಅಂತ ಇದೆ, ಅದು ಪುಲ್ಲಿಂಗದ ದ್ಯೋಚನ ರೂಪ. ಆದ್ದರಿಂದ ಹರಹ ಪುಲ್ಲಿಂಗ ಅಲ್ಲಿಯೂ ಕೂಡ, ಆದ್ದರಿಂದ ಆತ್ಮನನ್ನು ಹರಹ ಅನ್ನೋದು ತಿಳಿಸುತ್ತೆ, ನಮಗೆ ಸ್ವರಸವಾಗಿ ವಿಷಯವನ್ನು ತಿಳಿಸುತ್ತೆ. ಲಿಂಗ ನಿರ್ದಿಷ್ಟ ವಿಷಯತಾಯಾಮ್ ಸ್ವರಸಃ, ಇದೆಲ್ಲ ಅಧಿಕವಾಗಿ ವಿಚಾರ ಮಾಡ್ತಾರೆ. ಶಬ್ದಾಂತರೇಣ ಅನುವಾದಸ್ತು ಪಕ್ಷದ್ವಯೇಪಿ ಸಮಃ, ಬೇರೆ ಶಬ್ದದಿಂದ ಅರ್ಥ ಮಾಡೋದು ಇಬ್ಬರಿಗೂ ಸಮ ಅಂತ ಹೇಳಿ ಹರಹ ಅನ್ನೋದಕ್ಕೆ ಅವರು ಹಾಗೆ ಅರ್ಥ ಮಾಡ್ತಾರೆ. ಶ್ವೇತಾಶ್ವತರದಲ್ಲಿ ಶಂಕರಾಚಾರ್ಯರು ಕೂಡ ಹರಹ ಅನ್ನುವ ಶಬ್ದಕ್ಕೆ ಅವರು ಹೇಳಿದ್ರು, ಪ್ರಧಾನ ಚೇತನಗಳನ್ನು ತನ್ನ ನಿಯಮನಕ್ಕೋಸ್ಕರ ಉಪಯೋಗಿಸ್ತಾನೆ, ಅದಕ್ಕೆ ಹರಹ ಅಂತ ಅವರು ಅರ್ಥ ಮಾಡಿದ್ರು. ಹರಹ ಶಬ್ದಕ್ಕೆ
ವ್ಯಾಖ್ಯಾನ ಮಾಡಿರೋದು ಇಬ್ಬರಿಗೂ ಸಮಾನ ಅಂತ ಹೇಳಿ ಇಲ್ಲಿ ಅದೇ ರೀತಿಯಲ್ಲಿಯೇ ಹೇಳ್ತಾರೆ. ಅದಕ್ಕೆ ಅವಿದ್ಯೆಯನ್ನು ಅಪಹಾರ ಮಾಡುವವನು ಅಂತ ಹೇಳಿ ಅದನ್ನು ತೋರಿಸಿದ್ರೆ ನಿಮಗೆ ತಿಳಿಯುತ್ತೆ. ಶ್ವೇತಾಶ್ವತರ ಉಪನಿಷತ್ತಿನ ವ್ಯಾಖ್ಯಾನದಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾರೆ ಅದನ್ನು. ಇದು ಶ್ವೇತಾಶ್ವತರ ಉಪನಿಷತ್ತು ಮೇಲ್ಗಡೆ ಭಾಗದಲ್ಲಿ ನಾನು ತೋರಿಸ್ತಾ ಇರೋದಿಲ್ಲಿ ಶ್ವೇತಾಶ್ವತರ ಉಪನಿಷತ್ತಿನ ಶಂಕರ ಭಾಷ್ಯ ಮೇಲ್ಗಡೆ ಭಾಗದಲ್ಲಿ ತೋರಿಸ್ತಾ ಇರೋದು ಕಾಣುತ್ತೆ ಅಂದ್ಕೊಂಡಿದ್ದೀನಿ. ಇಲ್ಲ, ಕಾಣಿಸ್ತಾ ಇಲ್ವಾ? ಕಾಣಿಸ್ತಿಲ್ಲ. ಕಾಣಿಸ್ತಿಲ್ಲ, ಒಂದು ನಿಮಿಷ ಬೇರೆಯಾಗಿ ಶೇರ್ ಮಾಡ್ತೀನಿ. ಅದು ಬಹಳ ಸ್ವಾರಸ್ಯವಾಗಿದೆ. ಅವ್ರ ವ್ಯಾಖ್ಯಾನವನ್ನು ನೋಡಿದ್ರೆ ನಮಗೆ ತಿಳಿಯುತ್ತೆ. ಇವಾಗ ಮೇಲ್ಗಡೆ ಭಾಗದಲ್ಲಿ ಕಾಣಿಸ್ತಾ ಇರೋದು ಶ್ವೇತಾಶ್ವತರ ಉಪನಿಷತ್ತು. ಕ್ಷರಂ ಪ್ರಧಾನಂ ಅಮೃತಾಕ್ಷರಂ ಹರಃ ಕ್ಷರಾತ್ಮಾನೋ ಈಶತೆ ದೇವಯಕಃ ಅನ್ನೋದು ಶ್ವೇತಾಶ್ವತರ ಉಪನಿಷತ್ತಿಗೆ ಭಾಷ್ಯ, ಶಂಕರ ಭಾಷ್ಯ ಇಲ್ಲಿ ಕೆಳಗಡೆ ಇದೆ. ಜೀವೇಶ್ವರಯೋ ವಿಭಾಗಂ ದರ್ಶಯಿತ್ವಾ ತದ್ವಿಜ್ಞಾನಾತ್ ಅಮೃತತ್ವಂ ದರ್ಶಿತಂ. ಇದಾನೀಂ ಪ್ರಧಾನೇಶ್ವರಯೋ ವೈಲಕ್ಷಣ್ಯಂ ದರ್ಶಯಿತ್ವಾ ತದ್ವಿಜ್ಞಾನಾತ್ ಅಮೃತತ್ವಂ ದರ್ಶಯಿತ್. ಈ ಶ್ಲೋಕದಲ್ಲಿ, ಈ ಮಂತ್ರದಲ್ಲಿ ಪ್ರಧಾನಕ್ಕೂ ಈಶ್ವರನಿಗೂ ಭೇದವು ಹೇಳಲ್ಪಡುತ್ತೆ ಅಂತ ಶಂಕರರ ಭಾಷ್ಯ. ಕ್ಷರಂ ಪ್ರಧಾನಂ ಅಮೃತಾಕ್ಷರಂ ಹರಃ ಇತಿ ಅವಿದ್ಯಾದೇಹೇ ಹರಣಾತ್ ಪರಮೇಶ್ವರ ಹರಃ. ಈ ಹರ ಶಬ್ದಕ್ಕೆ ನಿರ್ವಚನ ಹೇಳಿರೋದು ಇಬ್ಬರಿಗೂ ಸಮಾನ. ಅದನ್ನೇ ಇಲ್ಲಿ ದೇಶಿಕರು ಹೇಳ್ತಾ ಇದ್ದಾರೆ, ಶಬ್ದಾಂತರೇಣ ಅನುವಾದಸ್ತು ಪಕ್ಷದ್ವಯೇಪಿ ಸಮಃ ಅಂತ ಹೇಳಿ ಹರಹ ಶಬ್ದಕ್ಕೆ ಬೇರೆ ರೀತಿಯಲ್ಲಿ ನಿರ್ವಚನ ಮಾಡಿ ಹೇಳ್ತಾ ಇರೋದು ಇಬ್ಬರಿಗೂ ಸಮಾನ. ಆದ್ದರಿಂದ ನಾವು ಹರ ಶಬ್ದಕ್ಕೆ ಜೀವಾತ್ಮ ಅರ್ಥ ಮಾಡ್ತೀವಿ, ನೀವು ಪರಮಾತ್ಮನಿಗೆ ನಿರ್ವಚನವನ್ನು ಹೇಳಿಯೇ ಪ್ರಸಿದ್ಧ ರೂಢಿ ಅರ್ಥ ರುದ್ರ ಅಂತ ಯಾರೂ ತಗೊಳ್ಳಿಲ್ಲ. ಇದಕ್ಕೆ ಕ್ಷರಂ ಪ್ರಧಾನಂ ಅಂತ ಹೇಳುವಾಗ ಅವಿದ್ಯಾದೇಹೇ ಹರಣಾತ್ ಪರಮೇಶ್ವರ ಹರಹ ಅಂದರು. ನಾವು ಪ್ರಧಾನಂ ಆತ್ಮನಃ ಭೋಗ್ಯತ್ವೇನ ಹರತಿ ಇತಿ ಜೀವಾತ್ಮ ಹರಹ ಅಂತ ಅರ್ಥ ಮಾಡಿದೆ. ಅಮೃತಂಚ ತದಕ್ಷರಂಚ ಅಮೃತಾಕ್ಷರಂ ಬ್ರಹ್ಮ ಬ್ರಹ್ಮ ಇವ ಈಶ್ವರ ಇತ್ಯರ್ಥ. ಈ ರೀತಿ ಅರ್ಥ ಮಾಡ್ತಾರೋ. ಆದ್ದರಿಂದ ಪರಮಪುರುಷವು ಕ್ಷರಾತ್ಮಾನೋ ಪ್ರಧಾನ ಪುರುಷವು ಈಶತೆ ಈಷ್ಟೇ ಈಶ್ವರ, ಈ ರೀತಿ ಇದು ಅವರ ವ್ಯಾಖ್ಯಾನದಲ್ಲಿ ಬರುವಂತಹ ಅರ್ಥ. ಇದರಲ್ಲಿ ಅದನ್ನು ನೋಡಿದ್ರೆ ನಮಗೆ ಸ್ಪಷ್ಟವಾಗಿ ಸಿಗುತ್ತೆ, ತಿಳಿಯುತ್ತೆ. ಆದ್ದರಿಂದ ಅದನ್ನು ಶೇರ್ ಮಾಡಿದೆ. ಅಸ್ಮತ್ ಪಕ್ಷೇತು ಹರಶಬ್ದಸ್ಯ ಆತ್ಮಜಾತಿ ವಿಷಯತ್ವ ಜ್ಞಾಪನಾರ್ಥತೆಯ ಸಪ್ರಯೋಜನಶ್ಚ. ಆದ್ದರಿಂದ ಇಲ್ಲಿ ಆತ್ಮನ ಜೀವಾತ್ಮರುಗಳ ವಿಷಯವನ್ನು ತಿಳಿಸೋದರಿಂದ ಹರಶಬ್ದವು ನಮಗೆ ಪ್ರಯೋಜನವನ್ನು ಹೊಂದಿದೆ. ಅಮೃತಾಕ್ಷರಂ ಇತಿ ಸವಿಶೇಷಣ ನಿರ್ದೇಶೋಪಿ ತತ್ ಸ್ವಭಾವ ವಿಶೇಷ ಜ್ಞಾಪನೇನ ಸಾರ್ಥಃ. ಅದರಿಂದ ಅದು ಕೂಡ ವಿಶೇಷಣವನ್ನು ಅಮೃತಾಕ್ಷರಂ ಹರಹ ಅಂತ ಹೇಳೋದ್ರಿಂದ ವಿಶೇಷಣದ ಜೊತೆ ನಿರ್ದೇಶನ ಮಾಡಿರೋದು ಕೂಡ ಅವನ ಸ್ವಭಾವ ವಿಶೇಷ. ಅಮೃತ, ಅವನು ಅಮೃತನೋ ಅಕ್ಷರ ಶಬ್ದದಿಂದ ಅವನು ಹೇಳಲ್ಪಟ್ಟಿದ್ದಾನೆ. ಅಕ್ಷರೋಪಾಸನೆಯಲ್ಲಿ ಭಗವದ್ಗೀತೆಯಲ್ಲಿ ಅಕ್ಷರೋಪಾಸಕ ಅಂದರೆ ಜೀವಾತ್ಮೋಪಾಸಕ ಅಂತಲೇ ಭಾಷಿಕಾರರು ಅರ್ಥ ಮಾಡ್ತಾರೆ. ಇದೆಲ್ಲ ಕೂಡ ಸರಸವಾಗಿದೆ. ಏವಂ ಹರಶಬ್ದಸ್ಯ ಅತ್ರ ಪ್ರಧಾನ ಸಹ ಪಠಿತ ಪುರುಷತತ್ವ ವಿಷಯತ್ವೇ ಅವಶ್ಯಂ ಭಾವಿನಿ ಲಕ್ಷಣಾದೇಶ ಸಂಭವೇ ಶ್ರುತ್ಯಂತರ ಸ್ವಪ್ರಕರಣಾದಿ ವಿರುದ್ಧ ರೂಢಿಪರಿತ್ಯಾಗೇನ ಯೌಗಿಕಾರ್ಥಪರತ್ವಂ ಐಂದ್ರಿಯಾದಿ ನ್ಯಾಯೇನ ಅಂಗೀಕಾರ್ಯಂ. ಐಂದ್ರಿಯಾಗಾರ್ಹಪತ್ಯಂ ಉಪತಿಷ್ಠತೆ ಅಂತ ಅದು ಪೂರ್ವಮೀಮಾಂಸಕರು ಹೇಳೋದು. ಅದರಿಂದ ಇಲ್ಲಿ ಲಕ್ಷಣಾದೇಶ ಅಸಂಭವೇ ಹೇಳಿದ್ರು. ಪ್ರಧಾನ ಸಹಪಠಿತ ಪುರುಷತತ್ವ ವಿಷಯತ್ವೇ ಅವಶ್ಯಂ ಭಾವಿನಿ. ಹರ ಶಬ್ದಕ್ಕೆ ಈ ರೀತಿ ಪುರುಷ ಪ್ರಧಾನದ ಜೊತೆ ಹೇಳಲ್ಪಟ್ಟ ಪುರುಷ ಅರ್ಥದಲ್ಲಿಯೇ ಅದು ಅವಶ್ಯವಾಗಿ ಅರ್ಥ ಮಾಡಬೇಕು ಅನ್ನೋದಕ್ಕೆ. ಆದ್ದರಿಂದ ಬೇರೆ
ಅದಕ್ಕೆ ಬೇರೆ ಮಂತ್ರಗಳಲ್ಲಿ ಇರುವಂತಹ ಅರ್ಥಕ್ಕೆ ಅನುಗುಣವಾಗಿಯೂ ಇದೆ. ವಿದ್ಯಾ ವಿದ್ಯೇಶತೆ ಎಸ್ತು ಸೋನ್ಯ ಮೊದಲಾದದ್ದು ಇದಕ್ಕೆ ಅನುಗುಣವಾಗಿದೆ. ಆದ್ದರಿಂದ ಇದೆಲ್ಲ ಕೂಡ ಯೌಗಿಕವಾದ ಅರ್ಥವನ್ನೇ ಹೇಳಬೇಕು ಅನ್ನೋದು ಇಲ್ಲಿ ನಿಶ್ಚಯ ಮಾಡ್ತಾರೆ. ಕ್ಷೇತ್ರಜ್ಞ ಈಶ್ವರಯೋ ಸರ್ವಜ್ಞತ್ವ ಸರ್ವಜ್ಞತ್ವ ಕಿಂಚಿಜ್ಞತ್ವ ನಿಯಂತೃತ್ವ ನಿಯಾಮ್ಯತ್ವ ರೂಪಂ ಭೇದಂ ದ್ವಯೋರಪಿ ಅಜತ್ವಂ ಚ ದ್ವಿಶಬ್ದೇನೈವ ಸಂಖ್ಯಾಯ ವದಂತೀಂ ಶ್ರುತಿಂ ಜ್ಞಾಜ್ಞೌ ದ್ವಾವ್ ಅಜೌ ದ್ವೌ ಅಂತ ಹೇಳಿರೋದ್ರಿಂದ ಎರಡು ಇಬ್ಬರು ಅನ್ನೋದು ಸ್ಪಷ್ಟವಾಗಿ ಹೇಳುತ್ತೆ. ದ್ವಿಶಬ್ದ. ದ್ವಯೋರಪಿ ಅಜತ್ವಂ, ದ್ವೌ ಅಜೌ ಇಬ್ಬರೂ ಕೂಡ ಅಜರು, ಜನ್ಮವಿಲ್ಲದವರು. ಕ್ಷೇತ್ರಜ್ಞ ಮತ್ತು ಈಶ್ವರ ಇಬ್ಬರೂ ಕೂಡ ಸರ್ವಜ್ಞ ಕಿಂಚಿಜ್ಞತ್ವ. ಸರ್ವಜ್ಞತ್ವ ಒಬ್ಬನಿಗೆ, ಕಿಂಚಿಜ್ಞತ್ವ ಅಂದರೆ ಅವನಿಗೆ ಅಲ್ಪಜ್ಞಾನ ಇದೆ ಅಂತ ಅರ್ಥ. ಈಶ ಅನೀಶವು ಅಂತ ಹೇಳಿದೆ, ಅದು ಉಪನಿಷತ್ತಿನಲ್ಲಿ ಈಶನೀಶವು ಅಂತ ಆಗಿದೆ ಶಬ್ದ, ಅದು ಶ್ರೌತ ಪ್ರಯೋಗ. ಈಶನೀಶವು, ಈಶ ಅನೀಶವು, ಒಬ್ಬ ಆಳ್ತಾನೆ, ಒಬ್ಬ ಆಳಲ್ಪಡ್ತಾನೆ. ಅವನು ಒಬ್ಬ ಸರ್ವಜ್ಞ, ಒಬ್ಬ ಕಿಂಚಿಜ್ಞ, ಸ್ವಲ್ಪನೇ ಜ್ಞಾನ ಇರುವಂತಹವನು. ಒಬ್ಬ ನಿಯಂತ್ರ, ಒಬ್ಬ ನಿಯಾಮ್ಯ. ಈ ರೀತಿ ಭೇದವನ್ನು ಸ್ಪಷ್ಟವಾಗಿ ತಿಳಿಸುತ್ತೆ. ಜ್ಞಾಜ್ಞವು ದ್ವಾವಜವು ಈಶನೀಶವು ಅನ್ನೋದನ್ನು ಮುಂದೆ ತೆಗಿತಾರೆ. ಅದನ್ನು ಸಕಾರಣಂ ಕರಣಾಧಿಪ ಪ್ರಜ್ಞ ಪತಿಂ ವಿಶ್ವೇ ಜ್ಞಾಜ್ಞವು ದ್ವಾವಜವು ಈಶನೀಶವು ಅನ್ನೋ ಮಂತ್ರವನ್ನು ತೆಗಿತಾರೆ. ಸುಷುಪ್ತಿ ಮರಣ ಮೂರ್ಛಾ ಪ್ರಳಯೇಶು ಕ್ಷೇತ್ರಜ್ಞಸ್ಯ ಅತ್ಯಂತ ಅಜ್ಞತ್ವಂ ಜಾಗರ ಸ್ವಪ್ನಯೋರಪಿ ಜ್ಞಾನಂ ಕತಿಪಯ ವಿಷಯಂ ಅಜ್ಞಾನಂತೂ ಅನಂತ ಗೋಚರಂ ಅಂತ ಹೇಳಿದ್ರು. ಜೀವಾತ್ಮನಿಗೆ ಕಿಂಚಿಜ್ಞ ಅಂತ ಹೇಳಿರೋದು ಅನೀಶ, ಕಿಂಚಿಜ್ಞತ್ವ ಅಂತ ಹೇಳಿರೋದು ಯಾಕೆ ಅಂತ ಅಜ್ಞೌ ಅಂತಾನೆ ಹೇಳಿದೆ. ಅಜ್ಞ ಅಂತ ಹೇಳಿದ್ರೆ ಕಿಂಚಿಜ್ಞ ಅಂತ ಅರ್ಥ. ಅಜ್ಞೌ ದ್ವೌ ಅಜೌ ಈಶನೀಶವು. ಈಶನೀಶವು ಅನ್ನೋದು ನಿಯಂತ್ರ ನಿಯಾಮ್ಯತ್ವವನ್ನು ತಿಳಿಸುತ್ತೆ. ಅಜೌ ಅನ್ನೋದು ಅಜತ್ವವನ್ನು ತಿಳಿಸುತ್ತೆ. ಅಜ್ಞವು ಅನ್ನೋದು ಸರ್ವಜ್ಞ ಕಿಂಚಿಜ್ಞತ್ವವನ್ನು ತಿಳಿಸುತ್ತೆ. ಈ ಭೇದವನ್ನು ಸ್ಪಷ್ಟವಾಗಿ ಶ್ರುತಿ ತಿಳಿಸುತ್ತೆ. ಜೀವಾತ್ಮನಿಗೆ ಹೇಗೆ ಕಿಂಚಿಜ್ಞತ್ವ ಅಂತ ಹೇಳಿದ್ರೆ, ಸುಷುಪ್ತಿ ಮರಣ ಮೂರ್ಛೆ ಪ್ರಳಯ 4 ಅವಸ್ಥೆಗಳಲ್ಲಿಯೂ ಅತ್ಯಂತ ಅಜ್ಞತ್ವಂ, ಅವನಿಗೇನು ಜ್ಞಾನವೇ ಇರೋದಿಲ್ಲ. ಸುಷುಪ್ತಿಯಲ್ಲಾಗಲಿ, ಮರಣದಲ್ಲಾಗಲಿ, ಮೂರ್ಛೆ, ಪ್ರಳಯ 4 ಅವಸ್ಥೆಗಳಲ್ಲಿಯೂ. ಜಾಗರ ಮತ್ತು ಸ್ವಪ್ನಾವಸ್ಥೆಯಲ್ಲಿ ಹೇಗೆ ಅಂದರೆ ಕತಿಪಯ ವಿಷಯ, ಯಾವುದೋ ಕೆಲವು ವಿಷಯಗಳು ತಿಳಿದಿರುತ್ತೆ. ಅಜ್ಞಾನಂತೂ ಅನಂತ ಗೋಚರಂ ಅಂದರು. ತಿಳಿದೇ ಇರೋ ವಿಷಯಗಳು ಅನಂತವಾಗಿದೆ. ತಿಳಿದಿರೋ ವಿಷಯ ಎಲ್ಲೋ 4-5 ವಿಷಯಗಳು ನಮಗೆ ಎದ್ದಿರೋ ಜಾಗೃತ ಅವಸ್ಥೆಯಲ್ಲಿ. ಆದ್ದರಿಂದ ಅವನಿಗೆ ಕಿಂಚಿಜ್ಞತ್ವ. ಈಶ್ವರಾತ್ ಪೃಥಗ್ಭೂತಾನಾಮೇವ ಜೀವಾನಾಂ ನಿತ್ಯತ್ವಂ ಬಹುತ್ವಂ ಜೀವೇಶ್ವರಯೋ ಚೈತನ್ಯಾಶ್ರಯತ್ವಂ ಈಶ್ವರಸ್ಯ ಚ ಅದ್ವಿತೀಯತ್ವಂ ಸಕಲಫಲಪ್ರದತ್ವಂಚ ನಿತ್ಯೋ ನಿತ್ಯಾನಾಮಿತಿ ಶ್ರುತಿಯ ಸಿದ್ಧಂ. ಈ ಶ್ರುತಿಯಲ್ಲಿ ಇಷ್ಟು ಅರ್ಥಗಳು ಹೇಳಲ್ಪಟ್ಟಿದೆ. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹೂನಾಂ ವಿದಧಾತಿ ಕಾಮಾನ್ ಅನ್ನೋ ಶ್ರುತಿಯಲ್ಲಿ ಎಷ್ಟು ಅರ್ಥಗಳು ಹೇಳಿದೆ ಅಂದರೆ ಅಷ್ಟು ಅರ್ಥಗಳು ನಾವಿಲ್ಲಿ ತಿಳ್ಕೊಳ್ಬಹುದು ಅಂದರು. ಈಶ್ವರಾತ್ ಪೃಥಗ್ಭೂತಾನಾಮೇವ ಜೀವಾನಾಂ, ಅವನಿಗಿಂತ ಬೇರೆಯಾದವರು ಜೀವಾತ್ಮರುಗಳು, ಅವರ ನಿತ್ಯತ್ವ, ಬಹುತ್ವ, ಮತ್ತು ಜೀವನಿಗೂ ಈಶ್ವರರಿಗೂ ಚೈತನ್ಯಾಶ್ರಯತ್ವಂ. ಚೇತನಃ ಅಂತಲೇ ಹೇಳಿದೆ. ಚೇತನಾನಾಂ 2 ಶಬ್ದಗಳು. ಚೇತನಾನಾಂ ಜೀವಾತ್ಮರುಗಳಿಗೆ, ಚೇತನಃ ಅಂತ ಪರಮಾತ್ಮನಿಗೆ. ಚೇತನ ಅಂದರೆ ಚೈತನ್ಯಾಶ್ರಯತ್ವವನ್ನು ಉಳ್ಳವನು ಅಂತ ಅರ್ಥ. ಚೇತನ ಅಂದರೆ ಜ್ಞಾನಾಶ್ರಯತ್ವವನ್ನು ಉಳ್ಳವನು. ಆದ್ದರಿಂದಲೇ ಅದು ಜ್ಞಾನಾಶ್ರಯ. ಧರ್ಮಭೂತ ಜ್ಞಾನವು ಶರೀರವಲ್ಲ. ಅದನ್ನು ಶರೀರ ಲಕ್ಷಣದಲ್ಲಿ ಯಸ್ಯ ಚೇತನಸ್ಯ ಯತ್ ದ್ರವ್ಯಂ ಅಂತ ಭಾಷ್ಯಕಾರರು ಹೇಳುವಾಗ ಯಸ್ಯ ಚೇತನಸ್ಯ ಅನ್ನೋದ್ರಿಂದಲೇ ಅವನು ಧರ್ಮಭೂತ ಜ್ಞಾನವನ್ನು ವ್ಯಾವೃತ್ತಿ ಮಾಡಿದ್ದಾರೆ. ಆ ಶರೀರ ಲಕ್ಷಣದಲ್ಲಿ ಚೇತನ ಶಬ್ದದಿಂದಲೇ ಧರ್ಮಭೂತ ಜ್ಞಾನ ಅವನಿಗೆ ಆಶ್ರಯವಾಗಿರುವುದು ಧರ್ಮವಾಗಿ. ಅದು ಜ್ಞಾನಾಶ್ರಯತ್ವವನ್ನು ಚೇತನ ಶಬ್ದವೇ ತಿಳಿಸುತ್ತೆ. ಅದು ಇಲ್ಲಿ ಚೈತನ್ಯಾಶ್ರಯತ್ವಂ. ಇಬ್ಬರಿಗೂ ಚೈತನ್ಯಾಶ್ರಯತ್ವವಿದೆ. ಅದುವೇ ಇಲ್ಲಿ ಹೇಳಿರೋದು. ಕ್ಷೇತ್ರಜ್ಞ ಅಂತ ಹೇಳಿ, ಏವಂ ಯೋ ವೇತ್ತಿ, ಯಾರು ತಿಳಿತಾನೋ ಅದರಲ್ಲಿ ಅವನು ಕ್ಷೇತ್ರಜ್ಞ ಇತಿ ತದ್ವಿದಃ ಅಂತ ಹೇಳಿರೋದು. ಈಶ್ವರಸ್ಯ ಚ ಅದ್ವಿತೀಯತ್ವಂ, ಏಕಃ ಅಂತ ಹೇಳಿರೋದು ಅದ್ವಿತೀಯತ್ವ. ವಿದಧಾತಿ ಕಾಮಾನ್, ಸಕಲ ಫಲಪ್ರದತ್ವ. ಇದನ್ನೆಲ್ಲ ಇಲ್ಲಿ ನಿತ್ಯಾನಾಂ ಶ್ರುತಿಯಲ್ಲಿ ತಿಳಿಬೇಕು. ಸ್ವಶಬ್ದಾದೇವ ಭೇದಸ್ಯ ವೇದ್ವತ್ವವಾದಿನಿ
ಭೇದಜ್ಞಾನಪೂರ್ವಕ ಪರಮಾತ್ಮ ಪ್ರೀತಿ ವಿಷಯತ್ವೇನ ಮೋಕ್ಷಂಚ ಪ್ರತಿಪಾದಯಂತೀಂ ಶ್ರುತಿಮಾಹ ಪೃಥಗಾತ್ಮಾನಂ ಪ್ರೇರಿತಾರಂಚ ಮತ್ವಾ ಜುಷ್ಟಃ ತತಃ ತೇನ ಅಮೃತತ್ವಮೇತಿ ಅಂತ ಹೇಳಿ ಇಲ್ಲಿ ಸ್ವಶಬ್ದಾದೇವ ಭೇದಸ್ಯ ವೇದ್ಯತ್ವವಾದಿನಿ ಸ್ವಶಬ್ದಾದೇವ ಭೇದಸ್ಯ ವೇದ್ಯತ್ವವಾದಿನಿ ಭೇದವನ್ನು ಅದರ ಶಬ್ದ ತನ್ನ ಆಯಾ ಶಬ್ದದಿಂದಲೇ ಹೇಳುವಂತಹದ್ದು. ಆತ್ಮಾನಂ ಪ್ರೇರಿತಾರಂ ಅಂತ ಹೇಳಿದಾಗ ಪ್ರೇರಿತ ಬೇರೆ, ತಾನು ಬೇರೆ, ತನಗಿಂತ ಪ್ರೇರಿತ ಆದವನು ಬೇರೆ ಅಂತ ಸ್ಪಷ್ಟವಾಗಿ ತಿಳಿಯುತ್ತೆ. ಪೃಥಕ್ ಆತ್ಮಾನಂ ಪ್ರೇರಿತಾರಂಚ ಮತ್ವ ಉಪಾಸನೆ ಮಾಡಿ ಜುಷ್ಟಃ ತತಃ ಜುಷ್ಟಃ ಆ ಉಪಾಸನೆಯಿಂದ ಪ್ರೀತನಾದ ಪರಮಾತ್ಮನಿಂದ ತೇನ ಅಮೃತತ್ವಮೇತಿ ಅವನ ಒಂದು ಅನುಗ್ರಹದಿಂದಲೇ ಇವನಿಗೆ ಮೋಕ್ಷ ಬರುತ್ತೆ ಅನ್ನೋದನ್ನು ಇಲ್ಲಿ ಭೇದಜ್ಞಾನಪೂರ್ವಕ ಪರಮಾತ್ಮ ಪ್ರೀತಿ ವಿಷಯತ್ವೇನ ಭೇದಜ್ಞಾನದಿಂದಲೇ ಪರಮಾತ್ಮನಿಗೆ ಪ್ರೀತಿ ಉಂಟಾದರೆ ಅವನ ಮತ್ವಾ ಅನ್ನೋದು ಉಪಾಸನೆಯನ್ನು ತಿಳಿಸುತ್ತೆ. ಅದರಿಂದಲೇ ಪ್ರೀತನಾದ ಪರಮಾತ್ಮನಿಂದಲೇ ಮೋಕ್ಷಂಚ ಪ್ರತಿಪಾದಯಂತಿ ಅವನಿಂದಲೇ ಮೋಕ್ಷ ಅನ್ನೋದು ಪೃಥಗಾತ್ಮಾನಂ ಪ್ರೇರಿತಾರಂಚ ಮತ್ವ ಅನ್ನೋ ಶ್ರುತಿ ತಿಳಿಸುತ್ತೆ. ಜೀವೇಶ್ವರಯೋ ಏಕಶರೀರಾನುವಿಷಯೋರೇವ ಕರ್ಮಫಲಭೋಕ್ತೃತ್ವ ಅಭೋಕ್ತೃತ್ವ ರೂಪ ವೈಧರ್ಮ್ಯ ಪರಂ ವಾಕ್ಯಂ ತಯೋರನ್ಯ ಪಿಪ್ಪಲಂ ಸ್ವಾದಂತಿ ತಯೋ ಅನ್ಯ ಅಂದರೆ ಏಕಃ ಅಂತ ಅರ್ಥ. ಒಬ್ಬನು ಸ್ವಾದುವಾಗಿದೆ ಬಹಳ ಅಂತ ಕರ್ಮಫಲವನ್ನು ಅನುಭವಿಸ್ತಾನೆ. ಇನ್ನೊಬ್ಬನು ಪ್ರಕಾಶವಾಗಿ ಇದ್ದಾನೆ. ಅವನು ಏನನ್ನು ಅನುಭವಿಸದೆ ಕರ್ಮಫಲವನ್ನು ಅವನಿಗೆ ಕರ್ಮಾಧ್ಯಕ್ಷನಾದ್ದರಿಂದ ಅಕರ್ಮವಶ್ಯನಾದವನು. ಇಬ್ಬರೂ ಕೂಡ ಒಂದೇ ಶರೀರವನ್ನು ಆಶ್ರಯಿಸಿದ್ದಾರೆ, ಅನುಪ್ರವೇಶ ಮಾಡಿದ್ದಾರೆ. ಜೀವಶರೀರ್ವಯೋ ಏಕಶರೀರ ಅನುಪ್ರವಿಷ್ಟಯೋ ಒಂದೇ ಶರೀರದಲ್ಲಿ ಅನುಪ್ರವೇಶವಾಗಿರೋದು. ಕರ್ಮಫಲ ಭೋಕ್ತೃತ್ವ ಅಭೋಕ್ತೃತ್ವ ರೂಪ ವೈಧರ್ಮ್ಯ ಪರಂ ವೈಧರ್ಮ್ಯವು ತಿಳಿಸುತ್ತೆ ಇಬ್ಬರಿಗೂ ಇರುವ ವೈಲಕ್ಷಣ್ಯ ಧರ್ಮದಲ್ಲಿ. ವಾಕ್ಯ ಅದನ್ನು ತಿಳಿಸುವಂತಹ ವಾಕ್ಯ. ಸ್ವಾದು ಅತ್ತಿ ಇತಿ ಪುಣ್ಯಫಲ ಉದಾಹರಣಂ ಉಪಲಕ್ಷಣಾರ್ಥಂ ಬಹಳ ಚೆನ್ನಾಗಿದೆ ಅಂತ ಹೇಳೋದು ಎರಡೂ ಕೂಡ ಪುಣ್ಯಫಲವನ್ನು ತಿಳಿಸುತ್ತೆ, ಪುಣ್ಯವು ಪಾಪವನ್ನು ತಿಳಿಸುತ್ತೆ, ಎರಡೂ ತಿಳಿಸುತ್ತೆ. ಉಪಲಕ್ಷಣಾರ್ಥ ಅಂತ ಹೇಳೋದ್ರಿಂದ ಪುಣ್ಯಫಲವು ಉದಾಹರಿಸಿರೋದು ಸ್ವಾದುವಾಗಿರೋದು ಪುಣ್ಯ ತಾನೇ, ಅವನಿಗೆ ಪಾಪವು ಯಾರಿಗೂ ಬೇಕಾಗಿಲ್ಲ. ಆದರೆ ಎರಡನ್ನೂ ತಿಳಿಸುತ್ತೆ ಉಪಲಕ್ಷಣದಿಂದ. ಅದು ಅಭಿಚಾಕಶೀತಿ ಅಭಿತಃ ಅಧಿಕಂ ಪ್ರಕಾಶತೆ ಪ್ರಕಾಶನೆ ಅಂತ ಧಾತು. ಚಾಕಶೀತಿ ಅಂತ ಹೇಳಿದ್ರೆ ಪ್ರಕಾಶಿಸ್ತಾನೆ ಅಂತ ಅರ್ಥ. ಅಭಿತಃ ಅಧಿಕಂ ಪ್ರಕಾಶತೆ ಅತ್ಯಧಿಕವಾಗಿ ಪ್ರಕಾಶವಾಗಿದ್ದಾನೆ ಮಾನವಾಗಿ ಜೀವ ಪರಮಾತ್ಮನು. ತಾದೃಶ ಜೀವ ನಿಯಂತೃತ್ವ ಲಕ್ಷಣ ಅತಿಶಯ ಏವ ತದಾನೀಮಪಿ ಸಿದ್ಧ್ಯತಿ. ಅಂತಹ ಜೀವನನ್ನು ನಿಯಮನ ಮಾಡುವಂತಹ ಅತಿಶಯವು ಆಗಲೂ ಕೂಡ ಇದೆ ಅವನಿಗೆ. ನತು ಜ್ಞಾನ ಸಂಕೋಚಾದಿ ಇತ್ಯುಕ್ತಂ ಭವತಿ. ಶರೀರದಲ್ಲಿ ಇದ್ದರೆ ಅವನಿಗೆ ಜ್ಞಾನ ಸಂಕೋಚ ಮೊದಲಾದದೆಲ್ಲ ಇಲ್ಲ ಪರಮಾತ್ಮನಿಗೆ. ಅಲ್ಲಿಯೂ ಕೂಡ ಅವನು ನಿಯಂತ ಆಗಿಯೇ ಇದ್ದಾನವನು. ಅಲ್ಲಿಯೂ ಜೀವನನ್ನು ಅಂತಹ ಜೀವನನ್ನು ಕೂಡ ನಿಯಮನ ಮಾಡುವವನು ಪರಮಾತ್ಮ. ಸತ್ವರಜಸ್ತಮೋ ಮಯ್ಯಾಹ ಪ್ರಕೃತೆ ಪುರುಷಸ್ಯ ಚ ಅಜತ್ವಂ ಪ್ರಕೃತೆ ಪುರುಷಕರ್ಮಾನುರೂಪ ಪರಿಣಾಮ ವಿಶೇಷ ಭಾಗತ್ವೇನ ಅಧ್ಯಾಸ ಪ್ರಸಂಗರಾಹಿತ್ಯಂ ಬದ್ಧ ಮುಕ್ತ ವ್ಯವಸ್ಥಾ ಮುಕ್ತದಶಾಯಾಮಪಿ ಪ್ರಕೃತೆ ವಿಶ್ಲೇಷ ಮಾತ್ರ. ಎಷ್ಟು ವಿಷಯಗಳನ್ನು ಈ ಮಂತ್ರ ತಿಳಿಸುತ್ತೆ. ಎಲ್ಲ ಸ್ವಾಮಿ ದೇಶಿಕನ್ ವಿಶೇಷವಾದ ವ್ಯಾಖ್ಯಾನ ಇದೆ. ದೇಶಿಕನ್ ವ್ಯಾಖ್ಯಾನ ಇದು ಉಪನಿಷತ್ತುಗಳಿಗೆ. ಅವ್ರು ನೇರವಾಗಿ ಕೆಲವು ಈಶಾವಾಸ್ಯಕ್ಕೆ ಮಾತ್ರವೇ ವ್ಯಾಖ್ಯಾನ ಮಾಡಿದ್ರು. ಆದರೆ ಇಲ್ಲಿ ಈ ಮಂತ್ರಗಳಿಗೆಲ್ಲ ವ್ಯಾಖ್ಯಾನ ಮಾಡ್ತಿದ್ದಾರೆ ಇದರಲ್ಲಿ ತಾತ್ಪರ್ಯ ಚಂದ್ರಿಕೆಯಲ್ಲಿ. ಅಜಾಮೇಕಾಂ ಲೋಹಿಷ ಶುಕ್ಲಕೃಷ್ಣಾಂ ಬಹ್ವೀಂ ಪ್ರಜಾಂ ಜನಯಂತೀಂ ಸ್ವರೂಪಾಂ ಅಜೋಹ್ಯೇಕೋ ಜುಷಮಾಣಃ ಅನುಶೇತೆ ಯಹಾತ್ಯೇಕಾಂ ಮುಕ್ತಭೋಗಾಂ ಅಜೋನ್ಯಃ. ಮೂರು ಅಜರು ಹೇಳಿದ್ದಾರೆ. ಒಂದು ಅಜ ಅನ್ನೋದು ಸ್ತ್ರೀಲಿಂಗದಲ್ಲಿದೆ, ಇನ್ನೆರಡು ಅಜ ಶಬ್ದಗಳು ಪುಲ್ಲಿಂಗದಲ್ಲಿದೆ. ಅಜಾಮ್ ಅನ್ನೋದು ಸ್ತ್ರೀಲಿಂಗ, ಏಕಾಂ ಲೋಹಿತ ಶುಕ್ಲ ಕೃಷ್ಣಾಂ ಅಂತ ಹೇಳೋದು ಇದು ತೇಜೋಬನ್ನ, ತೇಜಸ್ಸು, ಅಪ್ಪು, ಅನ್ನ ಇವುಗಳ ವರ್ಣವನ್ನು ತಿಳಿಸುತ್ತೆ. ಅದು ಪರಿಣಾಮ ಹೊಂದಿ ಅನೇಕ ರೂಪವಾಗುತ್ತೆ. ಪ್ರಕೃತಿಯು ಹೇಳಲ್ಪಟ್ಟಿದೆ ಅಜಾಮ್ ಅನ್ನೋದು. ಅಜ ಅನ್ನೋ ಪ್ರಕೃತಿಯೊಡನೆ ಇದ್ದು ಎಲ್ಲವನ್ನು ಸುಖ ದುಃಖಗಳನ್ನೆಲ್ಲ ಅನುಭವಿಸ್ತಾನೆ, ಬಹಳ ಚೆನ್ನಾಗಿದೆ ಅಂತ ಒಬ್ಬ. ಇನ್ನೊಬ್ಬ ಅಜನು, ಅಲ್ಲಿ ಅಜಹ ಅನ್ನೋ ಪುಲ್ಲಿಂಗನು ಹೇಳಿರುವಂಥವನು ಬದ್ಧ ಜೀವಾತ್ಮ. ಅಜಹ ಏಕಃ ಜುಷಮಾಣಃ ಅನುಶೇತೆ, ಬಹಳ ಚೆನ್ನಾಗಿದೆ ಅಂತ ಅನುಭವಿಸ್ಕೊಂಡು ಪ್ರಕೃತಿಯೊಡನೆ ಇದ್ದಾನವನು ಬದ್ಧ ಜೀವ.
ಜಹಾತಿಯೇನ ಮುಕ್ತಭೋಗ ಅನ್ಯಃ ಜಹ. ಇನ್ನೊಬ್ಬ ಅಜನು ಮುಕ್ತನಾದವನು, ಅವನು ಮುಮುಕ್ಷುವಾದವನು, ಇದನ್ನೆಲ್ಲ ಅನುಭವಿಸಿ ಸಾಕು ಇದು ಅಂತ ಹೇಳಿ ಬಿಟ್ಟುಬಿಡ್ತಾನೆ. ಮುಕ್ತ ಆದ್ದರಿಂದ ಬದ್ಧ ಮುಕ್ತ ವ್ಯವಸ್ಥೆ ಪ್ರಕೃತಿ ಅದೇ ಪರಿಣಾಮ ಹೊಂದುತ್ತೆ. ಇದೆಲ್ಲವೂ ಕೂಡ ಸತ್ವರಜಸ್ತಮೋಮಯ್ಯ ಪ್ರಕೃತೇ ಪುರುಷಸ್ಯ ಚ ಅಜತ್ವಂ. ಎಲ್ಲರೂ ಅಜರು ಅಜರು ಅಂತಾರೆ. ಪ್ರಕೃತಿಯು ಅಜ, ಜೀವಾತ್ಮನು ಅಜಃ, ಇಬ್ಬರು ಕೂಡ ನಿತ್ಯವಾದ ಪದಾರ್ಥಗಳು. ಪುರುಷಸ್ಯ ಪ್ರಕೃತೇ ಪುರುಷಕರ್ಮಾನುರೂಪ ಪರಿಣಾಮ ವಿಶೇಷ ಭಾಗತ್ವೇನ ಅಧ್ಯಾಸ ಪ್ರಸಂಗರಾಹಿತ್ಯಂ. ಪುರುಷನ ಕರ್ಮಾನುರೂಪ ಪರಿಣಾಮ ವಿಶೇಷ ಭಾಗತ್ವೇನ, ಅವನ ಕರ್ಮಕ್ಕೆ ಅನುಗುಣವಾಗಿ ವಿಷಯ ಅದನ್ನೆಲ್ಲ ಅನುಭವಿಸ್ತಾನೆ ಅವನು. ಆದ್ದರಿಂದ ಅವನಿಗೆ ಅಧ್ಯಾಸ ಪ್ರಸಂಗರಾಹಿತ್ಯಂ. ಪ್ರಕೃತೇ ಪುರುಷಕರ್ಮಾನುರೂಪ ಪರಿಣಾಮ ವಿಶೇಷ ಭಾಗ್ತ್ವೇನ, ಪುರುಷನ ಕರ್ಮಕ್ಕೆ ಅನುರೂಪವಾಗಿ ಪರಿಣಾಮ ಹೊಂದುತ್ತೆ ಅದು. ಆದ್ದರಿಂದ ಅದಕ್ಕೆ ಅಧ್ಯಾಸ ಪ್ರಸಂಗರಾಹಿತ್ಯಂ ಬದ್ಧಮುಕ್ತ ವ್ಯವಸ್ಥಾಂ. ಅದರಿಂದ ಅದಕ್ಕೆ ಅನುಗುಣವಾಗಿ ಒಬ್ಬನು ಅನುಭವಿಸ್ತಾನೆ, ಒಬ್ಬನು ಅದನ್ನು ತ್ಯಾಗ ಮಾಡ್ತಾನೆ. ಇದ್ದ ಬದ್ಧರು ಮುಕ್ತರು ಅನ್ನುವ ವ್ಯವಸ್ಥೆಯು ಹೇಳಲ್ಪಟ್ಟಿದೆ. ಅವರವರ ಪರಿಣಾಮ ವಿಶೇಷದಿಂದ ಒಬ್ಬನಿಗೆ ಅನುಭವ, ಇನ್ನೊಬ್ಬನಿಗೆ ಅದರಿಂದ ಬಿಡುಗಡೆ, ಎರಡೂ ಕೂಡ ಹೇಳಲ್ಪಟ್ಟಿದೆ ಅವರವರ ಕರ್ಮಕ್ಕೆ ಅನುಗುಣವಾಗಿ. ಮುಕ್ತದಶಾಯಾಮಪಿ ಪ್ರಕೃತೇ ವಿಶ್ಲೇಷ ಮಾತ್ರ ಜ್ಞಾಪಯತಿ. ಮುಕ್ತದಶೆಯಲ್ಲಿಯೂ ಪ್ರಕೃತಿಯಿಂದ ಬೇರೆ ಆಗ್ತಾನೋ. ಮುಕ್ತಭೋಗ ಜಹಾತಿ ಅಂತ ಹೇಳಿರುವುದರಿಂದ ಅದರಿಂದ ವಿಶ್ಲೇಷ ಮುಕ್ತದಶೆಯಲ್ಲಿ, ಅದರಿಂದ ಅವನಿಗೆ ವಿಶ್ಲೇಷವು ಹೇಳಲ್ಪಟ್ಟಿದೆ. ಇದೆಲ್ಲವೂ ಕೂಡ ಇದರಲ್ಲಿ ಹೇಳಲ್ಪಟ್ಟಿದೆ. ಮುಕ್ತಶ್ರುತ್ಯುಪಬ್ರಹ್ಮಣಾಯ ಅಸ್ಮಿನ್ನೇವ ಪ್ರತಿಪಾದಿತಂ ನಿತ್ಯಂ ಪ್ರಕೃತಿ ಪುರುಷೇಶ್ವರ ಭೇದಂ ದರ್ಶಯತಿ. ಅತ್ರಾಪಿ ಹೇಳಿ, ಅತ್ರಾಪಿ ಅಹಂಕಾರ ಇತಿ. ಅಹಂಕಾರ ಇದು ಈ ಶ್ರುತಿಗಳಿಗೆಲ್ಲ ಉಪಬ್ರಹ್ಮಣವನ್ನು ಈ ಭಗವದ್ಗೀತೆಯ ಸ್ಮೃತಿಯಲ್ಲಿಯೇ ತೋರಿಸ್ತಾರೆ. ಇಲ್ಲಿ ಉಪಬ್ರಹ್ಮಣಾಯ ಅಸ್ಮಿನ್ನೇವ ಪ್ರತಿಪಾದಿತಂ, ಈ ಭಗವದ್ಗೀತೆಯಲ್ಲಿ ಹೇಳಲ್ಪಟ್ಟಂತಹ ನಿತ್ಯಂ ಪ್ರಕೃತಿ ಪುರುಷ ಈಶ್ವರ ಭೇದಂ, ನಿತ್ಯವಾದ ಪ್ರಕೃತಿ ಪುರುಷ ಮತ್ತು ಈಶ್ವರರ ಭೇದವು ಇಲ್ಲಿ ಅತ್ರಾಪಿ ಅಂತ ಹೇಳಿದ್ರೆ ಭಗವದ್ಗೀತೆಯಲ್ಲಿಯೂ ಅಂತ ಅರ್ಥ. ಈ ಶಾಸ್ತ್ರದಲ್ಲಿಯೂ ಅಹಂಕಾರ ಇತಿ ಮೈ ಭಿನ್ನ ಪ್ರಕೃತಿ ದೃಷ್ಟದ ಅಪರೇಯಂ. ಇದೆಲ್ಲ ಕೂಡ ಪ್ರಕೃತಿಯು 8 ವಿಧವಾಗಿದೆ. ಇದು ಅಪರಾ ಪ್ರಕೃತಿ, ಇದು ನನ್ನದೇ, ಮೇ ಅಪರಾ ಪ್ರಕೃತಿ ಅಷ್ಟಧಾ ಭಿನ್ನ ಅಂತ ಹೇಳಿದ್ರು. ನನಗೆ ಶೇಷಭೂತವಾದ ಪ್ರಕೃತಿಯೇ ಅಂದರೆ ಆ ಪರಮಾತ್ಮನಿಗಿಂತ ಅದು ಬೇರೆಯಾದದ್ದು, ಅವನಿಗೆ ಶೇಷಭೂತವಾದದ್ದು. ಅನ್ಯಾಂ ಪ್ರಕೃತಿಂ ಪರಾಂ ಜೀವಭೂತಾಂ ವಿದ್ಧಿ. ಅನ್ಯಾಂ ಪರಾಂ ಪ್ರಕೃತಿಂ ಜೀವಭೂತಾಂ ಪರಾಂ ಪ್ರಕೃತಿಂ ಮೇ ವಿದ್ಧಿ. ಅದು ಕೂಡ ನನಗೆ ಶೇಷಭೂತವಾದ ಪರಾ ಪ್ರಕೃತಿ, ಜೀವಾತ್ಮರುಗಳು ಎರಡೂ ಕೂಡ ಪರಮಾತ್ಮನಿಗೆ ಶೇಷಭೂತವಾದದ್ದು, ಅವನಿಗಿಂತ ಬೇರೆಯಾದದ್ದು ಅನ್ನೋದು ಭೇದವು ಕೂಡ ಪ್ರಕೃತಿ ಪುರುಷ ಈಶ್ವರ ಭೇದ ಇಲ್ಲಿಯೂ ಹೇಳಲ್ಪಡುತ್ತೆ. ಮೇ ಪ್ರಕೃತಿ ಇತಿ ವ್ಯಧಿಕರಣ ನಿರ್ದೇಶಾತ್ ಈಶ್ವರಾತ್ ಪ್ರಕೃತಿ ಪುರುಷೋ ಭೇದ ಸಿದ್ಧ. ನನ್ನ ಪ್ರಕೃತಿ ಅಂದರೆ ನನಗೆ ಸೇರಿದ್ದು, ನನ್ನದು ಅಂದರೆ ಅವನು ಬೇರೆ, ಈ ಪ್ರಕೃತಿ ಪುರುಷರು ಬೇರೆ ಅನ್ನೋದು ಅದರಲ್ಲಿಯೇ ತಿಳಿಯುತ್ತೆ. ಇತರಸ್ತು ಅನ್ಯಾಮಿತ್ಯನೇನ ಪ್ರಧಾನ ಪುರುಷಸ್ಯ ಭೇದ. ಇತಸ್ತ್ವನ್ಯಾಂ ಪ್ರಕೃತಿಂ ವಿದ್ಯಮೇ ಪರಾಂ ಅಂತ ಹೇಳಿರೋದ್ರಿಂದ ಅದು ಕೂಡ ಇಲ್ಲಿ ಸ್ವಾಮಿ ದೇಶಿಕನ್ ಎಲ್ಲ ವಿಚಾರ ಮಾಡ್ತಾರೆ. ವಿಶೇಷವಾಗಿ ಇಲ್ಲಿ ಹೇಳುವಾಗ ಅಪರೇಯಂ ಇತಸ್ತು ಅನ್ಯಾಂ ಅಂದರು. ಜೀವಾತ್ಮನ ಪ್ರಕೃತಿಗಿಂತ ಬೇರೆ ಅಂತ ಅಲ್ಲಿ ಅದು ಸ್ಪಷ್ಟವಾಗಿ ಹೇಳಿದೆ. ಮೊದಲು ಪರಾಪ್ರಕೃತಿ ಅಪರಾಪ್ರಕೃತಿ ಅಂತ ಹೇಳಿ, ಅಪರಾಪ್ರಕೃತಿ ಅಷ್ಟದಾ ಭಿನ್ನ ಮೇ ಅಂತ ಹೇಳಿ, ಇತಸ್ತು ಅನ್ಯಾಂ ಜೀವಭೂತಾಂ ಮೇ ಪರಾಪ್ರಕೃತಿ ವಿಧಿ. ಇತಸ್ತು ಅನ್ಯಾಂ ಪ್ರಕೃತಿಗೂ ಜೀವಾತ್ಮನಿಗೂ ಭೇದ, ಪ್ರಕೃತಿ ಪುರುಷರಿಗೂ ಪರಮಾತ್ಮನಿಗೂ ಭೇದ, ಎಲ್ಲವೂ ಹೇಳಲ್ಪಟ್ಟಿದೆ ಇಲ್ಲಿ ಅನ್ನೋದು ಸ್ಪಷ್ಟವಾಗಿ ತಿಳಿಸ್ತಾರೆ. ಸೃಷ್ಟಿ ಪ್ರಳಯಯೋ ಅಧ್ಯಾಸತ ನಿವೃತ್ತಿ ರೂಪತ್ವ ಯುದಾಸಾಯ ಪರಮಾತ್ಮ ಶರೀರಭೂತ ಪ್ರಕೃತಿ ವಿಭಾಗ ರೂಪತ್ವಾಹ ಸರ್ವಭೂತಾನಿ ಕೌಂತೆಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಅಂತ ಹೇಳಿರುವಾಗ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಸೃಜಾಮ್ಯಹಂ ಪ್ರಕೃತಿಂ ಸ್ವಾಮದಿ ಅವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಿಮಂ ಕೃತ್ಸ್ನಂ ಅವಶಂ ಪ್ರಕೃತೆ ವಶಾತ್ ಮಯಾ ಅಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೆಯ ಜಗದ್ಧಿ ಪರಿವರ್ತತೆ. ಇದರಲ್ಲಿ ಏನು ಹೇಳಿದೆ ಅಂತ ಹೇಳಿದ್ರೆ ಸ್ವಾಮಿ ದೇಶಿಕನ್ ತಿಳಿಸ್ತಾರೆ. ಸೃಷ್ಟಿ ಪ್ರಳಯೋ ಅಧ್ಯಾಸ ತನ್ನಿವೃತ್ತಿ ರೂಪತ್ವ ವಿದಾಸಾಯ.
ಅಧ್ಯಾಸವು ಅದನ್ನು ನಾಶ ಹೋಗೋದು ಎರಡೂ ಇಲ್ಲ ಇಲ್ಲಿ. ಸೃಷ್ಟಿಯು ಪ್ರಳಯವು ಅಧ್ಯಾಸವಿರುವುದು, ಅಧ್ಯಾಸವಿಲ್ಲದೆ ಇರೋದು ಸೃಷ್ಟಿ ಪ್ರಳಯವಲ್ಲ. ಎಲ್ಲವೂ ಕೂಡ ಅದಕ್ಕೆ ಪರಮಾತ್ಮ ಶರೀರ ಭೂತ ಪ್ರಕೃತಿ ಅವಿಭಾಗ ವಿಭಾಗ ರೂಪತ್ವಂ, ವಿಭಾಗ ರೂಪತ್ವಂ, ಪ್ರಕೃತಿ ಅವಿಭಾಗ ವಿಭಾಗ ರೂಪತ್ವಂ ಅಂತ ಎಲ್ಲವೂ ಕೂಡ ನನ್ನೊಡನೆ ಸೇರಿಕೊಳ್ಳುತ್ತೆ ಅಂತ ಹೇಳಿದಾಗ ಪ್ರಳಯದಲ್ಲಿ ಅವಿಭಾಗವರಲ್ಲಿ ಅವಿಭಾಗವಾಗಿರುತ್ತೆ. ಆದ್ದರಿಂದ ನಾಮರೂಪ ವಿಭಾಗ ಅನರ್ಹವಾದ ಸೂಕ್ಷ್ಮವಾದ ಅವಸ್ಥೆಯಲ್ಲಿ ಸೃಷ್ಟಿಯಲ್ಲಿ ವಿಭಾಗವಾಗುತ್ತೆ, ಎಲ್ಲ ವಿಭಕ್ತವಾಗುತ್ತೆ, ನಾಮರೂಪ ವಿಭಾಗದಿಂದ ಬೇರೆ ಬೇರೆಯಾಗುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸ್ತಾರೆ. ಅತ್ರಾಪಿ ಮಾಮಿಕಾಮಿತ್ಯಾದಿ ಭೇದ ಸ್ಫುಟಃ. ಪ್ರಕೃತಿಂ ಯಾಂತಿ ಮಾಮಿಕಾಂ ಅಂತ ಹೇಳೋದ್ರಿಂದ ಮಾಮಿಕಾಂ ಅದು ನನ್ನದಾದ ಹೇಳಿದ್ರೆ ನಾನು ಬೇರೆ ಅದು ಬೇರೆ ಅನ್ನೋದು ತಿಳಿಯುತ್ತೆ. ಅದರಲ್ಲಿ ಪ್ರಧಾನ ಪುರುಷಯೋ ಚರಾಚರಾದಿ ಅವಸ್ಥಾಪತ್ತೇ ಪರಮಾತ್ಮ ಭ್ರಮಮೂಲತ್ವ ವಿದಾಸಾಯ ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಅಂತ ಹೇಳಿದಾಗ ಪ್ರಧಾನ ಪುರುಷಯೋ ಚರಾಚರಾದಿ ಅವಸ್ಥಾಪತ್ತೇ, ನನ್ನ ಅಧ್ಯಕ್ಷದಲ್ಲಿ ಇದೆಲ್ಲವೂ ಕೂಡ ಸೃಷ್ಟಿ ಮಾಡುತ್ತೆ, ಚರಾಚರಗಳೆಲ್ಲ ಸೃಷ್ಟಿಯಾಗುತ್ತವೆ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಅಂತ ಹೇಳಿದಾಗ ನನ್ನ ಒಂದು ಅಧಿಷ್ಠಾನದಲ್ಲಿಯೇ, ನನ್ನ ನಿಯಮನದಲ್ಲಿಯೇ ಪ್ರಕೃತಿಯು ಚರಾಚರಾತ್ಮಕವಾಗಿ ಇಲ್ಲಿ ಪರಿಣಾಮವನ್ನು ಹೊಂದುತ್ತೆ ಅಂತ ಹೇಳಿ ಇದು ಅಧಿಷ್ಠಾನ ಮೂಲವಾದದ್ದು. ಆದ್ದರಿಂದ ಇದೆಲ್ಲ ಭ್ರಮೆಯಿಂದ ಆದದ್ದಲ್ಲ ಅಂತ ಅಧಿಷ್ಠಾನ ಮೂಲತಾಮಹ ಮಯಾ ಜೀವಾನಾಂ ಅಧ್ಯಾಸಾಧೀನ ಸಿದ್ಧಿ ವಿಲಾಸಾಯ ಪ್ರಕೃತಿ ಪುರುಷಯೋ ಅವಿಶೇಷೇಣ ಅನಾದಿತ್ವಂ ಪ್ರಕೃತಿಂ ಪುರುಷಂ ಚೈವ ವಿಧ್ಯನಾದಿ ಉಭಾವಪಿ ಅಂತ ಹೇಳಿ ಎರಡು ಕೂಡ ಜೀವಾತ್ಮರುಗಳು ಬ್ರಹ್ಮನಿಗೆ ಅವಿದ್ಯೆಯು ಮುಚ್ಚಿ ಬಂದಂತಹ ಭಾವವಲ್ಲ. ಇಬ್ಬರು ಕೂಡ ಅನಾದಿಯಾದವರು, ಪ್ರಕೃತಿಯು ಪುರುಷರು ಅನಾದಿಯಾದವರು, ನಿತ್ಯವಾದ ಪದಾರ್ಥವೇ. ಆದ್ದರಿಂದ ಬ್ರಹ್ಮನಿಗೆ ಜೀವಭಾವ ಬಂದಿಲ್ಲ ಅನ್ನೋದು ಸ್ಪಷ್ಟವಾಗಿ ತಿಳಿಯುತ್ತೆ. ಇದರಲ್ಲಿ ಜೀವಾನಾಂ ಅಧ್ಯಾಸಾಧೀನ ಸಿದ್ಧತ್ವಂ, ಬ್ರಹ್ಮನಿಗೆ ಅಧ್ಯಾಸವಾಗಿ ಜೀವಭಾವ ಬಂದಿದೆ ಅನ್ನೋದು ಇಲ್ಲ. ಅದನ್ನು ತಳ್ಳಿ ಹಾಕೋದಕ್ಕೆ ಪ್ರಕೃತಿಂ ಪುರುಷಂ ಚೈವ ವಿಧಿ ಅನಾದಿ ಅನ್ನೋದು ಸ್ಪಷ್ಟವಾಗಿ ತಿಳಿಸುತ್ತೆ. ಪ್ರಕೃತೇ ದೇವ ಸಾಕ್ಷಾತ್ ಪರಿಣಾಮಾಶ್ರಯತ್ವಂ ಸೃಷ್ಟ್ಯೌಪೈಕ ಪ್ರಕೃತಿ ಪುರುಷ ಸಂಸರ್ಗ ವಿಶೇಷಸ್ಯ ಪರಮಾತ್ಮ ಸಂಕಲ್ಪಾಧೀನತ್ವಂ ತಥೈವ ಜಗತ್ ಸೃಷ್ಟಿಂ ಏವಂ ಪ್ರಕಾರೇಣ ತ್ರಯಾಣಾಂ ಅನ್ಯೋನ್ಯ ಭೇದಂ ಚ ಮಮ ಯೋನಿ ಮಹದ್ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ ಅನ್ನೋದು ಸಂಭವ ಸರ್ವಭೂತಾನಾಂ ತಥೋ ಭವತಿ ಭಾರತ. ಇದರಲ್ಲಿ ಸ್ಪಷ್ಟವಾಗಿ ಜಗದ್ಯೋನಿಭೂತಂ ಮಹದ್ಬ್ರಹ್ಮ ಮದೀಯಂ ಪ್ರಕೃತ್ಯಾಖ್ಯಂ ಭೂತಸೂಕ್ಷ್ಮಂ ಅಚಿದ್ವಸ್ತು ಯತ್ ತಸ್ಮಿನ್ ಚೇತನಾಖ್ಯಂ ಗರ್ಭಂ ಸಂಯೋಜಯಾಮಿ. ಆದ್ದರಿಂದ ಪ್ರಕೃತಿಗೆ ಸಾಕ್ಷಾತ್ತಾಗಿ ಪರಿಣಾಮ ಮತ್ತು ಸೃಷ್ಟಿ ಔಪೈಕ ಪ್ರಕೃತಿ ಪುರುಷ ಸಂಸರ್ಗ ವಿಶೇಷಸ್ಯ ಪರಮಾತ್ಮ ಸಂಕಲ್ಪಾಧೀನತ್ವ. ಸೃಷ್ಟಿಗೆ ಉಪಯುಕ್ತವಾದ ಪ್ರಕೃತಿ ಪುರುಷರ ಒಂದು ಸಂಸರ್ಗ ವಿಶೇಷವು ಅದು ಅತ್ಯಂತ ಸೂಕ್ಷ್ಮವಾದ ಅವಸ್ಥೆಯಲ್ಲಿರುತ್ತೆ. ಆದರೆ ಆ ಸಂಸರ್ಗ ವಿಶೇಷವು ಪರಮಾತ್ಮನ ಸಂಕಲ್ಪಕ್ಕೆ ಅಧೀನವಾದದ್ದು ಅಂತ ಹೇಳಿ ಇಲ್ಲಿ ಸ್ಪಷ್ಟವಾಗಿ ಜಗದ್ಯೋನಿಭೂತಂ ಮಹದ್ಬ್ರಹ್ಮ ಮದೀಯಂ ಪ್ರಕೃತ್ಯಾಖ್ಯಂ ಭೂತಸೂಕ್ಷ್ಮಚಿದ್ವಸ್ತು ಚೇತನಾಖ್ಯಂ ಗರ್ಭಂ ಸಂಯೋಜಯಾಮಿ ತತಃ ಮತ್ಸಂಕಲ್ಪ ಕೃತಾತ್ ಚಿದಚಿತ್ ಸಂಸರ್ಗಾದೇವ ದೇವಾದಿಸ್ಥಾವರಾಂತಾನಾಂ ಅಚಿನ್ಮಿಶ್ರಾಣಾಂ ಸರ್ವಭೂತಾನಾಂ ಸಂಭವಃ ಭವತಿ ಸಂಭವಃ ಸರ್ವಭೂತಾನಾಂ ತಥೋ ಭವತಿ ಭಾರತ ಅಂತ ಹೇಳಿ ಈ ಸಂಸರ್ಗ ವಿಶೇಷವು ನನ್ನ ಸಂಕಲ್ಪದಿಂದಲೇ ಆಗಿದ್ದು, ಅದರಿಂದಲೇ ಸೃಷ್ಟಿಯೆಲ್ಲವೂ ಮುಂದೆ ಆಗುತ್ತೆ ಅಂತ ಹೇಳಿ ಅದು ಕೂಡ ಪರಮಾತ್ಮನ ಸಂಕಲ್ಪಾಧೀನ. ಸಂಸರ್ಗ ವಿಶೇಷವು ಸೃಷ್ಟಿಗೆ ಉಪಯುಕ್ತವಾದದ್ದು, ಸಾಕ್ಷಾತ್ ಪರಿಣಾಮವು ಪ್ರಕೃತಿಗೆ. ಈ ಸಂಸರ್ಗ ವಿಶೇಷದ ಸಂಕಲ್ಪಾಧೀನವಾದ ಸಂಸರ್ಗ ವಿಶೇಷದಿಂದಲೇ ಜಗತ್ ಸೃಷ್ಟಿ. ಈ ರೀತಿ ಮೂರು ವಿಧವಾಗ ತ್ರಯಾಣಾಂ ಅನ್ಯೋನ್ಯ ಭೇದಂ, ಮೂರು ಕೂಡ ಪ್ರಕೃತಿ ಪುರುಷ ಮತ್ತು ಜೀವ ಪರಮಾತ್ಮ ಅನ್ಯೋನ್ಯ ಭೇದವು ಎಲ್ಲವನ್ನು ಈ ಉಪಬ್ರಹ್ಮಣ ಶ್ಲೋಕವು ಗೀತೆಯಲ್ಲಿ ತಿಳಿಸುತ್ತೆ. ಜಗದಪೇಕ್ಷೆಯ ಯೋನಿತ್ವಂ ಜಗತ್ಸೃಷ್ಟು ಅಧಿಷ್ಠಾತೃತೆಯ ಸಂಬಂಧ. ಯೋನಿ ಮಮ ಯೋನಿ ಅಂತ ಹೇಳುವಾಗ ಜಗತ್ತಿಗೆ ಅದು ಯೋನಿ ಆಗಿದೆ, ಆದರೆ ಸೃಷ್ಟು ಅಧಿಷ್ಠಾತೃ ಆಗಿದ್ದಾನೆ.
ಆದ್ದರಿಂದ ಇದು ಕಾರಣ ಅಂತ ಹೇಳಿದ್ರೆ ಮಮಯೋನಿ 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 ಮಹದ್ ಬ್ರಹ್ಮ ಅಂತ ಹೇಳಿದಾಗ ಪರಮಾತ್ಮನೇ ಅದಕ್ಕೆಲ್ಲ ಅಧಿಷ್ಠಾತ ಅನ್ನೋದು ಸಂಬಂಧವು ತಿಳಿಯುತ್ತೆ. ಜಗದ್ಯೋನಿ ಇತಿ ಅದನ್ನು ವಿವರಿಸ್ತಾರೆ ಮಹದ್ ಬ್ರಹ್ಮ ಅಂತ ಹೇಳಿ. ಮುಖ್ಯ ಬ್ರಹ್ಮಣ ಮಮೇತಿ ವ್ಯತಿಕರಣ ನಿರ್ದೇಶಾತ್ ಯೋನಿತ್ವ ಸಾಮರ್ಥ್ಯಾಚ ಬ್ರಹ್ಮ ಶಬ್ದ ಉಪಚರಿತಮಾಹ ಪ್ರಕೃತಿಯಾಖ್ಯಂ ಅಂತ ಹೇಳಿ. ಬ್ರಹ್ಮ ಶಬ್ದವು ಪ್ರಕೃತಿಗೆ ಔಪಚಾರಿಕವಾದ ಪ್ರಯೋಗ ಇಲ್ಲಿ. ಆದ್ದರಿಂದ ಇಲ್ಲಿ ಮುಖ್ಯ ಬ್ರಹ್ಮಣ ಮಮ ಇತಿ ವ್ಯತಿಕರಣ ನಿರ್ದೇಶಾತ್. ಇಲ್ಲಿ ಬ್ರಹ್ಮ ಅಂತ ಹೇಳಿರೋದು ಸಾಕ್ಷಾತ್ ಬ್ರಹ್ಮನಿಗಲ್ಲ. ಮಮ ಯೋನಿಹಿ ಮಹತ್ ಬ್ರಹ್ಮ ಅಂತ ಹೇಳಿರೋದು ಮಮ ಅಂತ ಯಾರು ಹೇಳ್ತಿದ್ದಾನೆ? ಸಾಕ್ಷಾತ್ ಬ್ರಹ್ಮನೇ ಹೇಳ್ತಾ ಇರೋದು, ಕೃಷ್ಣನೇ ಹೇಳ್ತಾ ಇರೋದು ಮಮ ಯೋನಿಹಿ, ನನ್ನ ಯೋನಿ ಇದು ಮಹತ್ ಬ್ರಹ್ಮ, ನನ್ನ ಯೋನಿ ಅಂತ ಹೇಳಿದ್ರೆ ಹೇಳ್ತಿರೋನು ಪರಮಾತ್ಮ. ಮಮ ಅನ್ನುವ ಶಬ್ದವು ಸಾಕ್ಷಾತ್ ಬ್ರಹ್ಮನನ್ನು ತಿಳಿಸುತ್ತೆ. ಮಹತ್ ಬ್ರಹ್ಮ ಯೋನಿ ಅಂತ ಹೇಳಿದ್ದು ಪ್ರಕೃತಿಯನ್ನು ತಿಳಿಸುತ್ತೆ. ಅಲ್ಲಿ ಬ್ರಹ್ಮ ಶಬ್ದವು ಔಪಚಾರಿಕ ಪ್ರಯೋಗ. ಆದ್ದರಿಂದ ಮಮೇತಿ ವ್ಯಧಿಕರಣ ನಿರ್ದೇಶಾತ್, ಮಮ ಬ್ರಹ್ಮ ಅಂತ ಬೇರೆಯಾಗಿ ಹೇಳಿದೆ, ಯೋನಿ ಮಮದ್ ಬ್ರಹ್ಮ. ಆದ್ದರಿಂದ ಯೋನಿತ್ವ ಸಾಮರ್ಥ್ಯಾಚ ಬ್ರಹ್ಮ ಶಬ್ದ ಉಪಚರಿತ ಮಹ ಪ್ರಕೃತಿಯಾಖ್ಯಂ, ಔಪಚಾರಿಕವಾದ ಪ್ರಯೋಗ. ಚಿನ್ಮಿಶ್ರಭೂತ ಉತ್ಪತ್ತಿ ಹೇತುತಯ ಪ್ರಕೃತಿಯಾಧೇಯತೆಯ ಚ ಸಿದ್ಧಂ ಗರ್ಭಶಬ್ದಾರ್ಥಂ ಚೇತನಾಖ್ಯಂ. ಚೇತನ ಜೊಡನೆ ಮಿಶ್ರವಾಗಿರುವಂತಹ ಅದು ಮಿಶ್ರವಾಗಿ ಉತ್ಪತ್ತಿಗೆ ಕಾರಣವಾಗುತ್ತೆ. ಬರೀ ಪ್ರಕೃತಿಯೇ ಸೃಷ್ಟಿ ಮಾಡೋದಿಲ್ಲ. ಸೃಷ್ಟಿಯಲ್ಲಿ ಚೇತನರು ಇಬ್ಬರೂ ಇರಬೇಕು. ಚೇತನರ ಕರ್ಮಕ್ಕನುಗುಣವಾಗಿ ಸೃಷ್ಟಿಯಾಗುವಂಥದ್ದು. ಆದ್ದರಿಂದ ಚೇತನ ಮತ್ತು ಪ್ರಕೃತಿ ಎರಡೂ ಮಿಶ್ರವಾಗಿರೋದೇ ಉತ್ಪತ್ತಿಗೆ ಕಾರಣ. ಚಿನ್ಮಿಶ್ರಭೂತ ಉತ್ಪತ್ತಿ ಹೇತು. ಚೇತನ ಜೊತೆ ಮಿಶ್ರವಾದ ಅಚೇತನಕ್ಕೆ ಉತ್ಪತ್ತಿಗೆ ಕಾರಣವಾಗುತ್ತೆ. ಪ್ರಕೃತಿ ಆಧೇಯತೆಯ, ಆದ್ದರಿಂದ ಅದು ಪ್ರಕೃತಿಯ ಆಧೇಯದಲ್ಲಿದೆ, ಪ್ರಕೃತಿಯ ಅಧೀನದಲ್ಲಿದೆ, ಪ್ರಕೃತಿಯ ಜೊತೆ ಸೇರಿದೆ ಚೇತನರು. ಆದ್ದರಿಂದ ಪ್ರಕೃತಿಯಲ್ಲಿ ದೇಹ ಇಂದ್ರಿಯಗಳೆಲ್ಲ ಪರಿಣಾಮವಾಗಿ ಚೇತನರಿಗೆ ಅದರೊಡನೆ ಸಂಸರ್ಗ ಉಂಟಾಗುತ್ತೆ. ಆದ್ದರಿಂದ ಗರ್ಭಶಬ್ದಾರ್ಥವು ಹೇಳಲ್ಪಟ್ಟಿದೆ. ಅದರಿಂದ ಪ್ರಕೃತಿಯ ಆಧಾರದಲ್ಲಿ ಇದೆ ಅದು ಚೇತನಗಳೆಲ್ಲ. ಇದೆರಡು ಪರಮಾತ್ಮನ ಆಧಾರದಲ್ಲಿದೆ. ಪ್ರಕೃತಿಯು ಅದಕ್ಕೆ ಗರ್ಭಸ್ಥಾನದಲ್ಲಿ ಹೇಳಲ್ಪಟ್ಟಿದೆ. ಅದು ದದಾಮಿ ಇತಿ ಆಧಾನಂ ವಿವಕ್ಷಿತಮಾಹ ಸಂಯೋಜಯಾಮಿ. ತಸ್ಮಿನ್ ಗರ್ಭಂ ದಧಾಮ್ಯಹಂ, ದಧಾಮಿ ಅಂತ ಹೇಳಿ. ದಧಾಮಿ ಅಂತ, ದದಾಮಿ ಅಲ್ಲ ದಧಾಮಿ. ಅಲ್ಲಿ ಮಹಾಪ್ರಾಣ ಧಾರಣೆ ಅಂತ ಧಾತು, ದದಾಮಿ ಅಂತ ಅಲ್ಪಪ್ರಾಣ ಬಂದರೆ ದಾನೆ ಅಂತ ಅರ್ಥ. ಧಾ ಎರಡು ಧಾತುಗಳು ಬೇರೆ. ಧಾರಣೆ ಅಂತ ಇಲ್ಲಿ ಸಂಯೋಜಯಾಮಿ ಅಂತ ಅರ್ಥ. ಇಲ್ಲಿ ಆಧಾನಂ ಅನ್ನೋದು ದಾಧಾಮಿ ಅಂದರೆ ಸಂಯೋಜಯಾಮಿ, ಸೇರಿಸ್ತೀನಿ ಅನ್ನೋ ಅರ್ಥದಲ್ಲಿ ಬರುತ್ತೆ. ವಿಸ್ತರ ಅಸ್ಯ ಸ್ಥಾನೇ ಭವಿಷ್ಯತಿ. ಮುಂದೆ ಆ ಶ್ಲೋಕ ಬರುವಾಗ ಅದರ 14ನೇ ಅಧ್ಯಾಯದಲ್ಲಿ ಇದರ ವ್ಯಾಖ್ಯಾನವು ವಿಸ್ತಾರವಾಗಿ ಮಾಡಲ್ಪಡುತ್ತೆ. ಏವಂ ಬಹುಶು ಪ್ರದೇಶೇಶು ಪ್ರಕೃತಿ ಪುರುಷ ಜಗತ್ ಸೃಷ್ಟ್ಯಾದಿ ಪ್ರತಿಪಾದನ ದಶಾಯಾಂ ಜೀವ ಅಧ್ಯಾಸ ಜಗನ್ಮಿಥ್ಯಾತ್ವಾದಿ ಸೂಚಕಂ ನ ಕಿಂಚಿತ್ ದೃಶ್ಯತೆ ಇತಿ ಅಭಿಪ್ರಾಯ. ಎಲ್ಲಿಯೂ ಯಾವುದು ಕಂಡು ಬರೋದಿಲ್ಲ. ಜೀವನಿಗೆ ಅಧ್ಯಾಸದಿಂದ ಜೀವನಾಗಿದ್ದಾನೆ, ಜಗತ್ತೆಲ್ಲ ಮಿಥ್ಯೆ, ಇದೆಲ್ಲವೂ ಕೂಡ ಎಲ್ಲಿಯೂ ಕೂಡ ಸ್ಪಷ್ಟವಾಗಿ ಎಲ್ಲ ಕಡೆಯೂ ಭೇದವೇ ಹೇಳಲ್ಪಟ್ಟಿದೆ. ತತ್ವತ್ರಯಗಳು ನಿತ್ಯವಾದ ಪದಾರ್ಥಗಳು, ಭೇದವು ಸತ್ಯವಾದದ್ದು, ಪ್ರಪಂಚವು ಸತ್ಯ, ಎಲ್ಲವೂ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಇಲ್ಲಿವರೆಗೆ ಭೇದ ಶ್ರುತಿಗಳನ್ನೆಲ್ಲ ಹೇಳಿದ್ರು. ಚಿರಚಿರೀಶ್ವರಾಣಾಂ ಸ್ವರೂಪ ಭೇದ ಕಾಣಾದ ಪ್ರವೃತ್ತಿಭಿ ಅಭ್ಯುಪಗತಃ ಇತಿ ತಥೋ ವಿಶೇಷಂ ಘಟಕಶ್ರುತಿ ಸಿದ್ಧಂ ಶರೀರಾತ್ಮಭಾವಂ ಸಾಮಾನ್ಯಧಿಕರಣ್ಯ ಮುಕ್ತಿತ್ವ. ಇದು ಕೂಡ ಕೆಲವರು ಇದನ್ನು ಒಪ್ಕೊಂಡಿದ್ದಾರೆ. ಆದ್ದರಿಂದ ಇದು ಅಭ್ಯುಪಗತ ಸಿದ್ಧಾಂತ. ಅಭ್ಯುಪಗತಃ ಅಂದರೆ ಅಭ್ಯುಪಗಮ ಸಿದ್ಧಾಂತ ಅಂತ ಹೇಳಿ. ಸಿದ್ಧಾಂತದಲ್ಲಿ 3 ವಿಧ ಇದೆ: ಸ್ವತಂತ್ರ ಮತ್ತು ಪ್ರಧಾನ ಪ್ರತಿತಂತ್ರ, ಸ್ವತಂತ್ರ ಸಿದ್ಧಾಂತ, ಪ್ರತಿತಂತ್ರ ಸಿದ್ಧಾಂತ, ಮತ್ತು ಸರ್ವತಂತ್ರ ಸಿದ್ಧಾಂತ, ಪ್ರತಿತಂತ್ರ ಸಿದ್ಧಾಂತ, ಅಭ್ಯುಪಗತ ಸಿದ್ಧಾಂತ, ಅಭ್ಯುಪಗಮ ಸಿದ್ಧಾಂತ ಅಂತ 3 ವಿಧ. ಸರ್ವತಂತ್ರ ಸಿದ್ಧಾಂತ ಅಂದರೆ ಎಲ್ಲರೂ ಸಾಮಾನ್ಯವಾಗಿ ಒಪ್ಕೊಂಡಿರೋದು, ಪ್ರತಿಯೊಬ್ಬರೂ ಒಪ್ಕೊಂಡಿರಬೇಕು, ಯಾರೂ ಅದರಲ್ಲಿ ಎಕ್ಸೆಪ್ಷನ್ ಇಲ್ಲ. ಮಾನಾಧೀನಾಮೇಯ ಸಿದ್ಧಿ ಅಂತ ಹೇಳಿ ಪ್ರಮಾಣದಿಂದಲೇ ಪ್ರಮೇಯವು ಸಿದ್ಧಿಸುತ್ತೆ. ಇದನ್ನು ಒಪ್ಕೊಳ್ಳದೇ ಇರೋರೇ ಇಲ್ಲ, ಎಲ್ಲರೂ ಒಪ್ಕೊಳ್ಬೇಕು ಇದನ್ನು. ಇದು ಸರ್ವತಂತ್ರ ಸಿದ್ಧಾಂತ. ಪ್ರತಿತಂತ್ರ ಸಿದ್ಧಾಂತ ಅಂದರೆ ಆಯಾ ದರ್ಶನಗಳಲ್ಲಿ ಮಾತ್ರವೇ ಒಪ್ಕೊಂಡಿರೋದು. ಅಭ್ಯುಪಗಮ ಸಿದ್ಧಾಂತ ಅಂದರೆ ಕೆಲವರು ಒಪ್ಕೊಂಡಿರುವಂಥದ್ದು. ನಾವು ಒಪ್ಕೊಂಡಿದ್ದೀವಿ, ವೈಶೇಷಿಕರು ಒಪ್ಕೊಂಡಿದ್ದಾರೆ,
ಏನು ಅಂತ ಹೇಳಿದ್ರೆ ವೈಶೇಷಿಕರು ನೈಯಾಯಿಕರು ಒಪ್ಕೊಂಡಿರೋದೇನು ಅಂದರೆ ಚಿತ್ ಅಚಿತ್ ಈಶ್ವರಕ್ಕೆ ಸ್ವರೂಪ ಭೇದವಿದೆ. ಅವರು ಒಪ್ಕೊಳ್ತಾರೆ, ನಾವು ಒಪ್ಕೊಂಡಿದ್ದೀವಿ. ಎಲ್ಲರೂ ಒಪ್ಕೊಳ್ಳೋದಿಲ್ಲ ಇದನ್ನು. ಯಾಕೆಂದರೆ ಈಶ್ವರನ್ನೇ ಒಪ್ಕೊಳ್ಳದೇ ಇರೋರು ಇದ್ದಾರೆ ಸಾಂಖ್ಯರು. ಆದ್ದರಿಂದ ಕೆಲವರು ಒಪ್ಕೊಂಡಿರುವಂಥದ್ದು ಅದು ಅಭ್ಯುಪಗಮ ಸಿದ್ಧಾಂತ. ಯಾರಾದರೂ ಒಬ್ಬರು ಒಪ್ಕೊಂಡಿದ್ರು ಸಾಕು, ನಮ್ಮ ಜೊತೆ ಇನ್ನೊಬ್ಬರು ಯಾರಾದರೂ ಒಪ್ಕೊಂಡಿದ್ರು ಅಭ್ಯುಪಗಮ ಸಿದ್ಧಾಂತ ಅಂತ ಹೇಳಲ್ಪಡುತ್ತೆ. ಅದರಿಂದ ಸರ್ವತಂತ್ರ ಸಿದ್ಧಾಂತಕ್ಕೂ ಅದಕ್ಕೂ ವ್ಯತ್ಯಾಸವಿದೆ. ಕಾಣಾದ ಪ್ರವೃತ್ತಿಭಿ ಅಭ್ಯುಪಗತಃ, ಕೆಲವರು ಈ ರೀತಿ ಒಪ್ಕೊಂಡಿದ್ದಾರೆ ಚಿತ್ ಅಚಿತ್ ಈಶ್ವರರಿಗೆ ಭೇದವನ್ನು. ಆದ್ದರಿಂದ ನಿಮಗೂ ಅವರಿಗೂ ಏನು ವ್ಯತ್ಯಾಸ? ನೀವು ವೈಶೇಷಿಕರೇ ಥರನೇ ಆದರಲ್ಲ, ಈ ಭೇದವನ್ನು ಅವರು ಒಪ್ಕೊಂಡಿದ್ದಾರೆ. ಅವರಿಗೂ ನಮಗೂ ವ್ಯತ್ಯಾಸವಿದೆ. ಘಟಕ ಶ್ರುತಿ ಸಿದ್ಧವನ್ನು ಹೇಳ್ತಾರೆ. ಶರೀರ ಆತ್ಮಭಾವ ಇದು ಸರ್ವ ಪ್ರತಿತಂತ್ರ ಸಿದ್ಧಾಂತ. ನಮ್ಮ ಸಿದ್ಧಾಂತದಲ್ಲಿ ಪ್ರಧಾನ ಪ್ರತಿತಂತ್ರ. ಎಷ್ಟೋ ಪ್ರತಿತಂತ್ರ ಸಿದ್ಧಾಂತಗಳಿದೆ, ಇದು ಪ್ರಧಾನವಾದದ್ದು ಅನ್ನೋದು ಶರೀರಾತ್ಮಭಾವ. ಸಮಾನಾಧಿಕರಣ್ಯ ಮುಖ್ಯತ್ವ ಸಿದ್ಧಾರ್ಥ ಮಾಹ. ಸಮಾನಾಧಿಕರಣಕ್ಕೆಲ್ಲ ಮುಖ್ಯಾರ್ಥವನ್ನೇ ನಾವು ಹೇಳ್ತೀವಿ ಅನ್ನೋದು ಘಟಕ ಶ್ರುತಿಗಳಿಂದ ಶರೀರಾತ್ಮಭಾವವನ್ನು ನಿರೂಪಣೆ ಮಾಡಿ ಹೇಳ್ತಾರೆ. ಏಕೀಭಾವಾವಸ್ಥಾಯಾಮಪಿ ಶರೀರತ್ವಂ, ಒಂದೇ ಆಗ್ಬಿಟ್ಟಿರುತ್ತಲ್ಲ, ಸದೇವ ಸೌಮ್ಯ ಇದಮಗ್ರ ಆಸೀತ್ ಏಕಮೇವ ಅದ್ವಿತೀಯಂ. ಅಲ್ಲಿ ಹೇಗೆ ಶರೀರ ಭಾವ ಶರೀರಾತ್ಮಭಾವ ಇದೆಯೇ ಅಲ್ಲಿ ಅಂತ ಹೇಳಿದ್ರೆ ಅದಕ್ಕೇನು ಪ್ರಮಾಣ? ಶರೀರಾತ್ಮಭಾವ ಇದೆ ಅಂದ್ಬಿಟ್ರೆ ಪ್ರಮಾಣವನ್ನು ತೋರಿಸ್ಬೇಕು. ಅದಕ್ಕೆ ಸುಬಾಲೋಪನಿಷತ್ತು ಮತ್ತು ಬೃಹದಾರಣ್ಯಕೋಪನಿಷತ್ತು ಇದೆಲ್ಲ ಪ್ರಮಾಣಗಳು. ಸುಬಾಲೋಪನಿಷತ್ತು ಹೇಳುತ್ತೆ ತಮಃ ಪರೇ ದೇವೇ ಏಕೀಭವತಿ ಅಂತ ಹೇಳಿ. ಬೃಹದಾರಣ್ಯಕದಲ್ಲಿ ಯಸ್ಯ ತಮಃಶರೀರಂ ಅಂತ ಹೇಳಿದೆ. ತಮಸ್ಸು ಅವನಿಗೆ ಶರೀರವಾಗಿದೆ, ಆದ್ದರಿಂದ ಶರೀರಾತ್ಮಭಾವ ಅಲ್ಲಿಯೂ ಕೂಡ ಸ್ಪಷ್ಟವಾಗಿ ತಿಳಿದು ಬರುತ್ತೆ. ಯಸ್ಯ ಮೃತ್ಯು ಶರೀರಂ ಇತ್ಯಾದಿಭಿ ಸಿದ್ಧಮಿತಿ ಜ್ಞಾಪನಾಯ ಸರ್ವಾವಸ್ಥಾವಸ್ಥಿತಯೋ ಇತಿ. ಎಲ್ಲ ಅವಸ್ಥೆಗಳಲ್ಲಿಯೂ ಇರುವ ಪರಮಾತ್ಮನಿಗೆ ಎಲ್ಲವೂ ಕೂಡ ಚೇತನಾಚೇತನಗಳು ಶರೀರಭೂತವಾಗಿದೆ ಅನ್ನೋದು ಎಲ್ಲ ಅವಸ್ಥೆಗಳಲ್ಲಿಯೂ ಇದೆ. ಭೋಕ್ತೃಭೋಗ್ಯ ರೂಪೇಣ ಅವಸ್ಥಿತಯೋ ಸರ್ವಾವಸ್ಥಿತಯೋ ಸರ್ವಾವಸ್ಥಾವಸ್ಥಿತಯೋ ಚಿದಚಿತೋ ಪರಮಪುರುಷ ಶರೀರತೆಯ ತನ್ನಿಯಾಮ್ಯತ್ವೇನ ತದ್ ಅಪೃಥಕ್ ಸ್ಥಿತಿಂ ಪರಮಪುರುಷಸ್ಯ ಚ ಆತ್ಮತ್ವಂ ಆಹುಹು ಕಾಶ್ಚನ ಶ್ರುತಯ. ಶರೀರಾತ್ಮಭಾವವನ್ನು ಮುಂದೆ ನಿರೂಪಣೆ ಮಾಡ್ತಾರೆ. ಇದಕ್ಕೆಲ್ಲ ಭಾಷ್ಯಕಾರರು ವ್ಯಾಖ್ಯಾನ ಮಾಡಿದರು. ಸ್ವಾಮಿ ದೇಶಿಕನ್ ವಿಶೇಷವಾದ ವಿವರಣೆಗಳು ಕೊಡ್ತಾರೆ. ಈ ಉಪನಿಷತ್ ಮಂತ್ರಗಳಿಗೆಲ್ಲ ಬಹಳ ಪ್ರಧಾನವಾದ ಕೆಲವು ಅರ್ಥಗಳನ್ನು ಹೇಳ್ತಾರೆ. ವಿಶೇಷವಾಗಿ ಪ್ರತ್ಯಕ್ಷಾದಿ ಅಪ್ರಾಪ್ತಸ್ಯ ಜಗದ್ಬ್ರಹ್ಮಣೋ ಶರೀರಾತ್ಮಭಾವಸ್ಯ ತತ್ವೋಪದೇಶ ತತ್ಪರ ಅನೇಕ ಶ್ರುತಿ ಸಿದ್ಧತ್ವಾತ್ ನ ತತ್ಪರಿತ್ಯಾಗ ಶಂಕ್ಯ ಅಂತ ಹೇಳಿದ್ರೆ, ತತ್ವೋಪದೇಶವನ್ನೇ ಮಾಡುವುದಕ್ಕೆ ಹೊರಟಿರುವಂತಹ ಶ್ರುತಿಗಳು. ತತ್ವೋಪದೇಶ ತತ್ಪರ ಅನೇಕ ಶ್ರುತಿ, ತತ್ವೋಪದೇಶಕ್ಕೆ ತತ್ಪರವಾಗಿರೋದು ಅದನ್ನೇ ತಿಳಿಸುವಂತಹ ಅನೇಕ ಶ್ರುತಿಗಳು. ಪ್ರತ್ಯಕ್ಷಾದಿ ಅಪ್ರಾಪ್ತಸ್ಯ, ಪ್ರತ್ಯಕ್ಷವಾಗಿ ನಮಗೆ ಕಂಡು ಬರದೇ ಇರುವಂತಹ ಜಗತ್ತಿಗೂ ಬ್ರಹ್ಮನಿಗೂ ಶರೀರಾತ್ಮಭಾವವು, ಅದನ್ನು ಶ್ರುತಿಗಳಿಂದ ನಾವು ತ್ಯಾಗ ಮಾಡಬಾರ್ದು, ಅದನ್ನು ಪೂರ್ಣವಾಗಿ ಸ್ವೀಕಾರ ಮಾಡಬೇಕು. ತದನುಗುಣತೆಯಾಚ ಶರೀರ ಲಕ್ಷಣಂ ಅನುಸಂಧೇಯಂ, ಅದಕ್ಕೆ ಅನುಗುಣವಾಗಿಯೇ ಶರೀರ ಲಕ್ಷಣವನ್ನು ಅನುಸಂಧಾನ ಮಾಡಬೇಕು. ಆದ್ದರಿಂದ ಈಗ ವೈಶೇಷಿಕರು ಹೇಳಿದ್ದು ಚೇಷ್ಟಾಶ್ರಯತ್ವಂ ಶರೀರಂ ಭೋಗಾಯತನಂ ಚೇಷ್ಟಾಶ್ರಯತ್ವಂ ಶರೀರಂ ಅಂತ ಹೇಳಿದ್ರೆ, ಇಂದ್ರಿಯಾಶ್ರಯತ್ವಂ ಭೋಗಾಯತನಂ ಇದೆಲ್ಲ ಶರೀರ ಅಂತ ಹೇಳಿದ್ರೆ, ಉಪನಿಷತ್ತುಗಳು ಏನು ತಿಳಿಸುತ್ತೆ? ಯಸ್ಯ ಪೃಥ್ವೀ ಶರೀರಂ ಅಂತ ಹೇಳಿದೆ, ಯಸ್ಯ ತಮಃ ಶರೀರಂ, ಯಸ್ಯ ಮೃತ್ಯು ಶರೀರಂ. ಇಲ್ಲೆಲ್ಲ ಏನು ಭೋಗಾಯತನ ಇದೆ, ಚೇಷ್ಟಾಶ್ರಯತ್ವ ಏನಿದೆ, ಇದೆಲ್ಲ ಏನು ಕಂಡು ಬರೋದಿಲ್ವಲ್ಲ, ಅಲ್ಲಿ ಹೋಯಿತು ಅಲ್ಲಿಗೆ. ಆದ್ದರಿಂದ ಎಲ್ಲಿಯೂ ಕೂಡ ಒಂದು ಲಕ್ಷಣವನ್ನು ಹೇಳಿದ್ರೆ ಎಲ್ಲ ಕಡೆಯೂ ಅದು ವ್ಯಾಪ್ತಿ ಇರಬೇಕು. ಅದಕ್ಕೆ ಅತಿವ್ಯಾಪ್ತಿ ಅವ್ಯಾಪ್ತಿ ಇರಬಾರ್ದು. ಚೇಷ್ಟಾಶ್ರಯತ್ವಂ ಭೋಗಾಯತನಂ ಅಂತ ಹೇಳಿದ್ರೆ ಪೃಥ್ವೀ ಶರೀರಮಲ್ಲಿ ಅವ್ಯಾಪ್ತ ಲಕ್ಷಣ, ಅಲ್ಲಿ ಅಪ್ಲೈ ಆಗೋದಿಲ್ಲ. ಆದ್ದರಿಂದ ಈ ಥರ ದೋಷಗಳೆಲ್ಲ ಬರುತ್ತೆ. ಆದ್ದರಿಂದ ಎಲ್ಲಿಯೂ ದೋಷವಿಲ್ಲದೆ ಹೇಳೋಕ್ಕೆ ಅನುಗುಣವಾಗಿ ಶರೀರ ಲಕ್ಷಣಂ ಅನುಸಂಧೇಯಂ, ಶರೀರ ಲಕ್ಷಣವನ್ನು ಅದಕ್ಕೆ ಅನುಗುಣವಾಗಿಯೇ ಭಾಷಿಕಾರರು ಹೇಳಿದ್ದಾರೆ. ಯಸ್ಯ ಚೇತನಸ್ಯ ದ್ರವ್ಯಂ ಸರ್ವಾತ್ಮನ ಸ್ವಾರ್ಥೇ ನಿಯಂತುಂ ಧಾರಯಿತುಂ ಚ ಶಕ್ಯಂ ತಚ್ಚೇಷಸ್ವರೂಪಂಚ ತತ್ತಸ್ಯ ಶರೀರಂ ಶೇಷತೈಕಸ್ವರೂಪಂಚ ತತ್ತಸ್ಯ ಶರೀರಂ ಈ ತರಹ ಶರೀರ. ಇದು ಎಲ್ಲ ಕಡೆಯೂ ಅಪ್ಲೈ ಮಾಡ್ಬೋದು. ಎಲ್ಲ ಕಡೆಯೂ
ಎಲ್ಲಿಯೂ ಅವ್ಯಾಪ್ತಿ, ಅತಿವ್ಯಾಪ್ತಿ, ಅಸಂಭವ ಅನ್ನುವ ದೋಷ ಎಲ್ಲಿಯೂ ಇಲ್ಲ ಆ ಲಕ್ಷಣಕ್ಕೆ. ಎಲ್ಲೆಲ್ಲಿ ಶರೀರ, ವಪು, ಅಂಶ, ರೂಪ, ಕಾಯ, ಅನೇಕ ಶಬ್ದಗಳಿಂದ ಶ್ರುತಿ ಸ್ಮೃತಿಗಳು ಶರೀರಾತ್ಮಭಾವವನ್ನು ಹೇಳುತ್ತೆ. ಎಲ್ಲ ಕಡೆಯೂ ಈ ಲಕ್ಷಣವನ್ನು ಅನ್ವಯಿಸಬಹುದು, ಯಾವ ದೋಷವೂ ಇಲ್ಲದೆ ಆ ರೀತಿ ಲಕ್ಷಣವನ್ನು ಅನುಸಂಧಾನ ಮಾಡಬೇಕು ಅನ್ನೋದು ಇಲ್ಲಿ ಸ್ವಾಮಿ ದೇಶಿಕನ್ ತಿಳಿಸ್ತಾರೆ. ಅಂತರ್ಯಾಮಿ ಬ್ರಾಹ್ಮಣೆ ಸರ್ವಾವಸ್ಥ ಪ್ರಕೃತಿ ಪುರುಷಯೋ ಅವಿಶೇಷೇಣ ಪರಮಾತ್ಮ ಶರೀರಂ ದರ್ಶಯತಿ ಯಃ ಪೃಥಿವ್ಯಾಮಿತಿ. ಅಂತರ್ಯಾಮಿ ಬ್ರಾಹ್ಮಣ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಪ್ರಸಿದ್ಧವಾದದ್ದು. ಎಲ್ಲ ಅವಸ್ಥೆಯಲ್ಲಿರುವ ಪ್ರಕೃತಿ ಪುರುಷರಿಗೆ ಯಾವ ವಿಶೇಷವೂ ಇಲ್ಲದೆ, ವ್ಯತ್ಯಾಸವಿಲ್ಲದೆ ಪರಮಾತ್ಮನಿಗೆ ಶರೀರ ಅನ್ನೋದು ತಿಳಿಸುವಂತಹ ವಾಕ್ಯಗಳನ್ನು ಇಲ್ಲಿ ಪೃಥಿವ್ಯಾಂ ತಿಷ್ಠನ್, ಒಂದು ಅಚೇತನಕ್ಕೆ ಒಂದು ಉದಾಹರಣೆ, ಚೇತನರಿಗೆ ಆತ್ಮನಿ ತಿಷ್ಠನ್, ಇದೆಲ್ಲ ಬೇಕಾದಷ್ಟು ಅಲ್ಲಿ ಹೇಳಲ್ಪಟ್ಟಿದೆ. ಇಮಮೇವಾರ್ಥಂ ಈಶದ ಆವಾಪೋದ್ವಾಪ ಭೇದೇನ ಪ್ರತಿಪಾದಯಂತ್ಯ ಸುಪಾಲೋಪನಿಷದ ಅಂತರ್ಯಾಮಿ ಬ್ರಾಹ್ಮಣೋಕ್ತಂ ಅಪಹತ ಪಾಪ್ಮತ್ವಾದಿ ಗುಣ ಯೋಗಂ ಅದ್ವಿತೀಯತ್ವ ನಾರಾಯಣತ್ವ ವಿಶದೇತಿ ಪೃಥಿವೀಮಿತಿ. ಸ್ವಲ್ಪ ಹೆಚ್ಚು ಕಡಿಮೆ ಕೆಲವು ಸ್ವೀಕಾರ ಮಾಡುತ್ತೆ, ಕೆಲವು ಸ್ವೀಕಾರ ಮಾಡಿಲ್ಲ. ಆವಾಪ ಉದ್ವಾಪ ಅಂದರೆ ಸ್ವೀಕಾರ ಮಾಡೋದು, ಸ್ವೀಕಾರ ಮಾಡದೇ ಇರೋದು. ಇಲ್ಲಿ ಹೇಳಿರುವಂತಹ ಯಸ್ಯ ಪೃಥಿವೀ ಶರೀರಂ ಅಂತ ಹೇಳಿ ಯಹ ಪೃಥಿವ್ಯಾಂ ತಿಷ್ಠನ್ ಪೃಥಿವ್ಯಾಂತರಃ ಎಂ ಪೃಥಿವೀ ನ ವೇದ ಯಸ್ಯ ಪೃಥಿವೀ ಶರೀರಂ ಯಹ ಪೃಥಿವೀಂ ಅಂತರೋ ಯಮಯತಿ ಅಂತ ಅಲ್ಲಿ ಹೇಳಲಿಲ್ಲ ಸುಬಾಲೋಪನಿಷತ್ತು. ಕೆಲವು ಹೇಳಿದೆ, ಕೆಲವು ಹೇಳಲ್ಪಟ್ಟಿಲ್ಲ, ಕೆಲವು ಅಧಿಕವಾಗಿ ಹೇಳಿದೆ. ಯಹ ಮೃತ್ಯುಮಂತರೇ ಸಂಚರನ್ ಎಂ ಮೃತ್ಯುರ್ನ ವೇದ ಯಸ್ಯ ಮೃತ್ಯು ಶರೀರಂ ಹೀಗೆ ಹೇಳಿದೆ ಸುಬಾಲೋಪನಿಷದಲ್ಲಿ. ಅದರ ಜೊತೆಗೆ ಅಧಿಕವಾಗಿ ಇಲ್ಲಿ ಹೇಳದೇ ಇರುವಂತಹ ಬೇರೆ ಅಪಹತ ಪಾಪ್ಮತ್ವಾದಿ ಗುಣಯೋಗಂ ಅದ್ವಿತೀಯತ್ವಂ ನಾರಾಯಣತ್ವಂಚ ವಿಶದೇತಿ, ಇದು ಬೇರೆ ಕಡೆ ಅಂತರ್ಯಾಮಿ ಬ್ರಾಹ್ಮಣದಲ್ಲೂ ಹೇಳಿದೆ. ಅಲ್ಲಿ ಅಂತರ್ಯಾಮಿ ಬ್ರಾಹ್ಮಣದಲ್ಲಿ ಬೇರೆ ಬೇರೆ ಕಡೆ ಹೇಳಿರೋದು. ಆ ಅಪಹತ ಪಾಪ್ಮತ್ವಾದಿ ಗುಣಗಳನ್ನೆಲ್ಲ ಇದೇ ಶರೀರ ಎಲ್ಲ ಹೇಳುವ ಅರ್ಥದಲ್ಲಿಯೇ ಅದ್ರ ಜೊತೆಯಲ್ಲಿಯೇ ಅಪಹತ ಪಾಪ್ಮ, ಸರ್ವಭೂತಾಂತರಾತ್ಮ, ಅಪಹತ ಪಾಪ್ಮ, ದಿವ್ಯ, ದೇವ, ಏಕ, ನಾರಾಯಣ ಹೇಳಿ ಎಲ್ಲವನ್ನು ಸ್ಪಷ್ಟವಾಗಿ ತಿಳಿಸುತ್ತೆ ಸುಬಾಲೋಪನಿಷತ್ತು. ಅತ್ರ ಮೃತ್ಯು ಶಬ್ದಸ್ಯ ಸ್ಥಾನ ಪ್ರಮಾಣೇನ ಅತಿಸೂಕ್ಷ್ಮದಶಾಪನ್ನ ಮೂಲ ಪ್ರಕೃತಿ ವಿಷಯತ್ವಮಾಹ ಅತ್ರೇತಿ. ಸ್ಥಾನಕ್ಕೆ ಅನುಗುಣವಾಗಿ ಅಲ್ಲಿ ಹೇಳಿರುವಾಗ ಮೃತ್ಯುಮಂತರೇ ಸಂಚನೆ ಅಂತ ಹೇಳಿ ಅಲ್ಲಿ ತಮಃ ಅನ್ನೋ ಕಡೆ ಮೃತ್ಯು ಅಂತ ಹೇಳಲ್ಪಟ್ಟಿದೆ. ಆದ್ದರಿಂದ ಮೃತ್ಯು ತಮಸ್ಸು ಎರಡು ಒಂದೇ. ಆದ್ದರಿಂದ ಅತಿಸೂಕ್ಷ್ಮ ದಶಾಪನ್ನ ಪ್ರಕೃತಿ, ಮೂಲ ಪ್ರಕೃತಿ ಅಲ್ಲಿ ಹೇಳಲ್ಪಟ್ಟಿದೆ ಅನ್ನೋದು ಅರ್ಥವನ್ನು ತಿಳಿಸ್ತಾರೆ. ಅಕ್ಷರ ಪರ್ಯಾಯಾದ ಅನಂತರೇ ಪರ್ಯಾಯ ಇತ್ಯರ್ಥ. ಅಕ್ಷರಂ ಅವ್ಯಕ್ತೇ ಲೀಯತೆ ಅಂತ ಹೇಳಿದೆ. ಅವ್ಯಕ್ತಂ ಅಕ್ಷರೇ ಲೀಯತೆ, ಅಕ್ಷರಂ ತಮಸಿ ಲೀಯತೆ, ತಮಃ ಪರೇ ದೇವಿ ಏಕೀಭವತಿ. ಆ ತಮಶಬ್ದವಾಚ್ಯವಾದಲ್ಲಿ ಇಲ್ಲಿ ಮೃತ್ಯು ಅಂತ ಹೇಳಲ್ಪಟ್ಟಿದೆ. ಆದ್ದರಿಂದ ಅದಕ್ಕೆ ಅನುಗುಣವಾಗಿ ಅರ್ಥ ಮಾಡಬೇಕು. ಸ್ಥಾನ ಪ್ರಮಾಣ ಅನ್ನೋದು ಎರಡು ಒಂದೇ ಪ್ರಕರಣವನ್ನು ಹೇಳುವ ಎರಡು ಶ್ರುತಿಗಳಲ್ಲಿ ಒಂದೇ ಅರ್ಥದಲ್ಲಿ ಬರುವಾಗ ಸ್ಥಾನ ಪ್ರಮಾಣವನ್ನು ತೇಜ ಪ್ರತಿದ್ವಂದ್ವಿತ ತಮೋ ವಿದಾಸಾಯ ಸೂಕ್ಷ್ಮಾವಸ್ತು ಅಚಿದ್ವಸ್ತು. ತಮಸ್ಸು ಅಂತ ಹೇಳಿದ್ರೆ ತೇಜಸ್ಸು, ಬೆಳಕಿಲ್ಲದೆ ಇರೋದು ತಮಸ್ಸು, ಕತ್ತಲೆ ಎನ್ನುವ ಅರ್ಥವೂ ಬರುತ್ತೆ ತಮಸ್ಸಿಗೆ. ತೇಜಸ್ಸಿಗೆ ಪ್ರತಿದ್ವಂದ್ವಿ, ತೇಜ ಪ್ರತಿದ್ವಂದ್ವಿ ತಮಃ. ಬೆಳಕಿಗೆ ಪ್ರತಿದ್ವಂದ್ವಿ ಯಾವುದು ಅಂದರೆ ಕತ್ತಲೆ. ತಮಃ ಅನ್ನೋದು ಇಲ್ಲಿ ಕತ್ತಲೆಯನ್ನು ಹೇಳ್ತಿಲ್ಲ. ತಮಃ ಅನ್ನೋದು ಒಂದು ಪದಾರ್ಥ. ಅದೇನು ಅಂತ ಹೇಳಿದ್ರೆ ಸೂಕ್ಷ್ಮವಾದ ಅವಸ್ಥೆಯಲ್ಲಿರುವ ಅಚಿತ್ ಪದಾರ್ಥವನ್ನು ತಿಳಿಸುತ್ತೆ. ಸೂಕ್ಷ್ಮಾವಸ್ಥಂ ಅಚಿತ್ ವಸ್ತು. ಆದ್ದರಿಂದ ಇದು ಕತ್ತಲೆ ಅನ್ನೋದನ್ನು ತಿಳಿಸ್ತಿಲ್ಲ, ಇದೊಂದು ಪದಾರ್ಥವನ್ನು ತಿಳಿಸುತ್ತೆ. ತಮಃ ಅಂತ ಒಂದು ಪದಾರ್ಥ, ಅದನ್ನು ಸೂಕ್ಷ್ಮ ಅಚಿತ್ ವಸ್ತು ಅಂತ ಇಲ್ಲಿ ಭಾಷಿಕಾರರು ಇಲ್ಲಿ ಸ್ಪಷ್ಟಪಡಿಸ್ತಾರೆ. ಅತ್ರ ಮೃತ್ಯು ಶಬ್ದೇನ ತಮಶಬ್ದವಾಚ್ಯಂ ಸೂಕ್ಷ್ಮಾವಸ್ಥಂ ಅಚಿದ್ವಸ್ತು ಅವಿಧೀಯತೆ ಅಂತ ಹೇಳಿ ಅದಕ್ಕೆ ಪ್ರಮಾಣವನ್ನು ತೋರಿಸ್ತಾರೆ. ಅಸ್ಯಾಮೇವ ಇತ್ಯನೇನ ಶೀಘ್ರ ಪ್ರತಿವಿಜ್ಞಾನಂ ಸೂಚಿತಂ. ಭಗವದ್ಗೀತೆಯಲ್ಲಿಯೇ ಇದು ಸ್ಪಷ್ಟವಾಗಿ ಅದೇ ಉಪನಿಷತ್ತಿದೆ. ಅಸ್ಯಾಮೇವ ಅಂತಿರೋದು ಈ ಉಪನಿಷತ್ತಿನಲ್ಲೇ. ಅವ್ಯಕ್ತಂ ಅಕ್ಷರೇ ಲೀಯತೆ, ಸುಬಾಲೋಪನಿಷತ್ತಿನಲ್ಲಿಯೇ ಅದೇ ವಾಕ್ಯವನ್ನು ಅಕ್ಷರಂ ತಮಸಿ ಲೀಯತೆ ಇತಿ ವಚನಾತ್ ಅಂತ ಹೇಳಿ ಆ ಉಪನಿಷತ್ತಿನಲ್ಲಿಯೇ ಪ್ರಮಾಣವನ್ನು. ಆಮೇಲೆ ಮುಂದೆ ಆತ್ಮಲಕ್ಷಣ ಆತ್ಮತ್ವಂ ದರ್ಶಯ ತೈತಿರೀಯಕ ವಾಕ್ಯಂ ಆಹಾ ಆತ್ಮಲಕ್ಷಣ ಪೂರ್ವಕಂ ಆತ್ಮತ್ವಂ ದರ್ಶಯತ್. ಆತ್ಮಲಕ್ಷಣವನ್ನು ತಿಳಿಸಿ
ಎಲ್ಲರಿಗೂ ಪರಮಾತ್ಮನು ಆತ್ಮ ಅನ್ನುವುದನ್ನು ತಿಳಿಸುತ್ತೆ. ಎರಡನ್ನು ತಿಳಿಸುತ್ತೆ. ಆತ್ಮನ ಲಕ್ಷಣವೂ ಹೇಳಿದೆ, ಎಲ್ಲಕ್ಕೂ ಅವನ ಆತ್ಮ ಅಂತಲೂ ಹೇಳಿದೆ. ಅಂತಃಪ್ರವಿಷ್ಟ ಶಾಸ್ತ್ರ ಜನಾನಾಂ ಸರ್ವಾತ್ಮ ಅಂತ ಹೇಳಿ, ಸರ್ವಾತ್ಮ ಅನ್ನೋದು ಎಲ್ಲರಿಗೂ ಆತ್ಮ ಅಂತ. ಅಂತಃಪ್ರವೇಶ ಮಾಡಿರೋದ್ರಿಂದ ಆತ್ಮತ್ವ ಲಕ್ಷಣ ಎರಡೂ ಕೂಡ ಹೇಳುವ ತೈತ್ತಿರಿಯ ವಾಕ್ಯವನ್ನು, ಅಂತಃಪ್ರವಿಷ್ಟ ಶಾಸ್ತ್ರ ಆರಣ್ಯಕದ ವಾಕ್ಯವನ್ನು ತೋರಿಸ್ತಾರೆ. ಹೀಗೆ ಮುಂದೆ ಇದೆಲ್ಲ ವಿಶೇಷವಾದ ಅರ್ಥವನ್ನು ಹೇಳ್ತಾರೆ. ಭಾಷ್ಯಕಾರರು ಹೇಳಿರುವ ಎಲ್ಲ ಪ್ರಮಾಣಕ್ಕೂ ವಿಶೇಷವಾದ ವ್ಯಾಖ್ಯಾನವನ್ನು ಸ್ವಾಮಿ ದೇಶಿಕನ್ ಇಲ್ಲಿ ವಿಸ್ತಾರವಾಗಿ ಮಾಡ್ತಾರೆ. ಅದನ್ನು ಮುಂದುವರಿಸೋಣ ಅಂತ ಹೇಳಿ ಇಲ್ಲಿಗೆ ನಿಲ್ಲಿಸ್ಕೊಳ್ತೇನೆ. ನಿತ್ಯಮಚ್ಯುತ ಪದಾಂಬುಜೈಗ್ಮರುಕ್ಮಂ ವ್ಯಾಮೋಹತಃ ತರಿತರಾಣಿ ನಾಯಮೇನೆ ಸ್ಮದ್ಗುರೋರ್ಭಗವತೋಸ್ತಿರೇಕ ಸಿಂಧೋ ರಾಮಾನುಜಸ್ಯ ಚರಣೋ ಚರಣಂ ಪ್ರಪದ್ಯೆ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶ. ಶ್ರೀಕೃಷ್ಣ.